ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ, ಹೂ ಐ ಆಮ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಾನು ಏನಾಗಿದ್ದೇನೆ ಎಂಬುದನ್ನು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಮ್ಮನ್ನು ಕುರಿತು ಸತ್ಯವೇದವು ಬರೆಯಲ್ಪಟ್ಟಿದೆ. ಅದಕ್ಕಾಗಿ ನಮ್ಮನ್ನು ದೇವರು ಏನಂತ ಕರೆದಿದ್ದಾನೆ ಅಥವಾ ನಮ್ಮನ್ನ ದೇವರು ಏನಂತ ನೆನೆಸ್ತಾನೆ, ದೇವರ ಮನದಲ್ಲಿ ನಾನು ಏನಾಗಿದ್ದೇನೆ ಅಥವಾ ನಾನು ಏನಾಗಿದ್ದೇನೆ ಎಂಬುದನ್ನು ಮೊದಲಾಗಿ ನಾವು ಅರಿತುಕೊಳ್ಳುವವರಾಗಿ ಕಾಣಲ್ಪಡಬೇಕು. ಸೊ ನಾವು ಸತ್ಯವನ್ನ ನಾವು ನಂಬುವಾಗ, ಸತ್ಯವನ್ನ ತಿಳ್ಕೊಳ್ಳುವಾಗ ಸತ್ಯವು ನಮ್ಮನ್ನ ಬಿಡುಗಡೆ ಮಾಡುವಂಥದ್ದಾಗಿರ್ತದೆ. ಅದಕ್ಕೆ ಸತ್ಯವನ್ನ ನಾವು ಕೇಳಿದ್ರಿಂದ ಮಾತ್ರ ನಮಗೆ ಬಿಡುಗಡೆ ಇಲ್ಲ. ಸತ್ಯವನ್ನ ಕೇಳುತ್ತಾ 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 ನಾವು ಸತ್ಯವನ್ನ ಅರಿತಾ 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 ಹೋಗ್ತಾ ಇರ್ತೀವಿ. ಯಾವಾಗ ಸತ್ಯವನ್ನ ಅರಿತಾ ಅರಿತಾ ನಾವು ಹೋಗ್ತಾ ಇರ್ತೀವಿ ಪ್ರೇರೆ, ಸತ್ಯವು ನಮ್ಮನ್ನ ಹೆಚ್ಚೆಚ್ಚಾಗಿ ಎಲ್ಲ ಸುಳ್ಳಿನಿಂದ, ಎಲ್ಲ ವಂಚನೆಯಿಂದ, ಎಲ್ಲ ಮೋಸತನದಿಂದ ನಮ್ಮನ್ನ ಬಿಡುಗಡೆ ಮಾಡುವಂಥದ್ದಾಗಿದೆ. ಇವತ್ತು ನಮಗೆ ಬಿಡುಗಡೆ ಪಾಪದಿಂದ, ಶಾಪದಿಂದ, ರೋಗದಿಂದ, ಮರಣದಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ. ಆದರೆ ಸೈತಾನನು ಇವತ್ತು ನಮ್ಮನ್ನ ವಂಚನೆಯಿಂದ ಬಂಧಿಸಿಟ್ಟಿರ್ತಾನೆ, ಅಥವಾ ದುಃಖದಲ್ಲಿ ನಮ್ಮನ್ನ ಬಂಧಿಸಿಟ್ಟಿರ್ತಾನೆ, ಅಥವಾ ಭಯದಲ್ಲಿ ನಮ್ಮನ್ನ ಬಂಧಿಸಿಟ್ಟಿರ್ತಾನೆ, ಅಥವಾ ಅಜ್ಞಾನದಲ್ಲಿ ನಮ್ಮನ್ನ ಬಂಧಿಸಿಟ್ಟಿರ್ತಾನೆ. ಈ ಬಂಧನಗಳಿಂದ ಬಿಡುಗಡೆ ಮಾಡಲಿಕ್ಕೆ ಒಂದೇ ಒಂದು ನಮಗಿರೋದು, ಸತ್ಯವನ್ನ ಎಷ್ಟು ನಾವು ಅರಿತೀವೋ ಅವಾಗ ಈ ಸತ್ಯ ನಮ್ಮನ್ನ ಏನ್ ಮಾಡ್ತದೆ, ಬಂಧನಗಳಿಂದ, ಮೋಸದಿಂದ, ಅಸತ್ಯದಿಂದ, ಸುಳ್ಳಿನಿಂದ, ವಂಚನೆಗಳಿಂದ, ದುರ್ಬೋಧನೆಗಳಿಂದ, ಸುಳ್ಳು ಬೋಧನೆಗಳಿಂದ, ಸುಳ್ಳು ಬೋಧಕರುಗಳಿಂದ, ಸುಳ್ಳು ಪ್ರವಾದಿಗಳಿಂದ, ಈ ರೀತಿಯಾದ ಸಂಗತಿಗಳಿಂದ ಸತ್ಯ ತಿಳಿಯುತ್ತಾ ನಮಗೇನಾಗುತ್ತೆ, ಬಿಡುಗಡೆ ಆಗುತ್ತೆ. ವಂಚನೆ ಅಂದ್ರೆ ಏನು? ನಮಗೆ ಹಗಲೊತ್ತಲ್ಲೇ ಬಂದು ನಮಗೆ ಯಾವ್ದಾದ್ರು ಸುಳ್ಳಾದ ವಸ್ತುವನ್ನ ಇದು ಅದು ನಿಜ ಅಂತೇಳಿ ನಮಗೆ ಯಾರಾದರೂ ಕೊಟ್ಟು ಅಥವಾ ವ್ಯಾಪಾರ ಮಾಡಿ ನಮಗೆ ಹೋಗ್ಮೇಲೆ ನಮ್ಮ ಮನೆಗೆ ತಗೊಂಡು ಬಂದ ಮೇಲೆ ಅದು ನೋಡುವಾಗ ಅದು ಡೂಪ್ಲಿಕೇಟ್ ಆಗಿದ್ದಾಗ ಏನಾಗುತ್ತೆ, ನಮಗೆ ಬಹಳ ನಷ್ಟವಾಗುತ್ತೆ. ಸೇಮ್ ಅದೇ ತರ ಸೈತಾನನು ಅನೇಕ ವೇಳೆಗಳಲ್ಲಿ ನಮ್ಮನ್ನ ಏನ್ ಮಾಡ್ತಾನಂದ್ರೆ, ಅವನು ಸುಳ್ಳಾದುದನ್ನ ನಿಜದ ರೀತಿಯಲ್ಲೇ ಮಾತಾಡುವನಾಗಿರ್ತಾನೆ. ಉದಾಹರಣೆ, ನೀನು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟವನಾಗಿದ್ದೀಯಾ ಎಂಬುದನ್ನ ದೇವರ ವಾಕ್ಯ ಹೇಳುತ್ತದೆ. ಆದರೆ ಅವನು ಹೇಳೋದೇನು ಗೊತ್ತಾ, ನೀನು ಆಶೀರ್ವದಿಸಲ್ಪಟ್ಟಿದರೆ ನಿಜನಾ? ಆಶೀರ್ವದಿಸಲ್ಪಟ್ಟಿದರೆ ಯಾಕೆ ನಿನಗೆ ಸಾಲ? ಆಶೀರ್ವದಿಸಲ್ಪಟ್ಟಿದರೆ ಯಾಕೆ ನಿನ್ ಕೊರತೆ? ನೀನು ನಿಜವಾಗಿ ಆಶೀರ್ವದಿಸಲ್ಪಟ್ಟಿದರೆ ನಿನಗೆ ಯಾಕೆ ನೀನು ಬಡವನಾಗಿದ್ದೀಯಾ? ನೀನು ಆಶೀರ್ವದಿಸಲ್ಪಟ್ಟಿಲ್ಲ, ಯಾಕೆಂದ್ರೆ ನಿನಗೆ ಕಾರಣ ಅನೇಕ. ಅವನು ಹೇಳ್ತಾನೆ, ಏನು ಗೊತ್ತಾ, ಅವಾಗ ನೀನು ಅನ್ಎಜುಕೇಟೆಡ್ ಆಗಿದ್ಯಾ, ವಿದ್ಯಾಭ್ಯಾಸ ಇಲ್ಲ, ನಿನಗೆ ಇಂಗ್ಲಿಷ್ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ, ಸಿಟಿಲಿಲ್ಲ, ನಿನಗೆ ಅದಿಲ್ಲ, ನಿನಗೆ ಇದಿಲ್ಲ, ನಿನಗೆ ಅದಿದೆ ಅಂತೇಳಿ ಅವನು ಏನ್ ಮಾಡ್ತಾನೆ ಅಂದ್ರೆ, ಸುಳ್ಳನ್ನು ಹೇಳಿ ಅವನ ಸುಳ್ಳನ್ನ ಏನ್ ಮಾಡ್ತಾನೆ, ಬಂಡವಾಳವನ್ನು ಇಟ್ಟುಕೊಂಡು ನಿನಗೆ ಆ ಸುಳ್ಳನ್ನು ಏಳಿಸಿ ನೀನು ಅದನ್ನ ನಂಬಿಕೊಳ್ತೀಯ. ಆ ನಂಬಿಕೆ ಏನ್ ಮಾಡುತ್ತೆ, ನಿನ್ನನ್ನ ಮೋಸ ಮಾಡುತ್ತೆ. ಅದಕ್ಕೆ ವಂಚನೆ. ಈ ವಂಚನೆಯಿಂದ ಪ್ರೇರೆ ದೇವಜನರು ಒಳಗಾಗಿ ಅವರು ಆಶೀರ್ವಾದಗಳಿಗೆ ದೂರವಾಗಿ ಉಳ್ಳವರಾಗಿ ಕಾಣಲ್ಪಡ್ತಾರೆ. ಅದಕ್ಕಾಗಿ ಅನೇಕ ವೇಳೆಗಳಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ, ನಾನು ಆಶೀರ್ವಿಸಲ್ಪಟ್ಟವನಲ್ಲ, ನಾನು ದೌರ್ಭಾಗ್ಯನು, ಅದಕ್ಕೆ ನನ್ನಂಥವನಿಗೆ ಯಾಕೆ ಈ ಪ್ರಾರ್ಥನೆ, ನನ್ನಂಥವನಿಗೆ ಯಾಕೆ ಬೈಬಲು, ನನ್ನಂಥವನಿಗೆ ಯಾಕೆ ಚರ್ಚು, ನನ್ನಂಥವನಿಗೆ ಯಾಕೆ ಭಕ್ತಿ, ನನ್ನಂಥವನಿಗೆ ಯಾಕೆ ಈ ಸೇವೆ, ಇದು ನನಗೆ ಬೇಕಾಗಿಲ್ಲ, ನಾನು ಅದಕ್ಕೆ ಯೋಗ್ಯನಲ್ಲ, ನಾನು ಒಬ್ಬ ಆರ್ಡಿನರಿ ನಾರ್ಮಲ್ ಆದಂತ ವ್ಯಕ್ತಿ ಅಂತ ಹೇಳಿ ಅವನೇನ್ ಮಾಡ್ತಾನೆ, ವಿಶ್ವಾಸಿಯಾದ ನಾವುಗಳು ನಮಗಿರುವ ಶ್ರೇಷ್ಠವಾದಂತ ತಾಲಂತುಗಳನ್ನ, ವರಗಳನ್ನ, ರಕ್ಷಣೆಯನ್ನ, ಆಶೀರ್ವಾದಗಳನ್ನ
ಉಡಾಫೆ ಮಾಡಿ, ಉದಾಸೀನತೆ ಮಾಡಿ ನಾವೇನ್ ಮಾಡ್ತೀವಿ, ನಾನು ಆಶೀರ್ವಿಸಲ್ಪಟ್ಟವನಲ್ಲ, ನಾನು 4 ಜನ ವ್ಯಕ್ತಿಗಳ ಹಾಗೆ ನಾನು ಸಹ ಉಳಿದವರಾಗಿ ನಾನೂ ಒಬ್ಬನು ಎಂಬುದನ್ನ ಅವರೇನ್ ಮಾಡ್ತಾರೆ, ತಮಗೆ ತಾವು ಗುರುತಿಸಿಕೊಳ್ಳುತ್ತಾರೆ. ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಸೊ ಬೈಬಲ್ ಅಲ್ಲಿ ಇಬ್ಬರು ಅಣ್ಣ ತಮ್ಮದಿರಿದ್ರು. ಒಬ್ಬ ಯಾಕೋಬನು, ಇನ್ನೊಬ್ಬನು ಏಸಾವನೆಂಬುದಾಗಿ. ಅಣ್ಣ ಬಂದು ಏಸಾವ, ತಮ್ಮ ಬಂದು ಯಾಕೋಬನು. ಅಣ್ಣ ಬಂದು ಬೇಟೆಯಾಡೋದ್ರಲ್ಲಿ ಬಹಳ ನಿಪುಣ, ತಮ್ಮ ಬಂದು ಕುರಿ ಕಾಯೋದ್ರಲ್ಲಿ ನಿಪುಣ. ಒಂದಿನ ಅಣ್ಣ ಬೇಟೆಯಾಡಿ ಆತನು ವಾಪಸ್ ಬರುವಾಗ ಬಹಳ ಹೊಟ್ಟೆ ಹಸ್ಕೊಂಡಿರ್ತಾನೆ. ಆ ಹೊಟ್ಟೆ ಹಸ್ಕೊಂಡಿರ್ಬೇಕಾದ್ರೆ ಅವನ ತಮ್ಮ, ಅವನಿಗೆ ಗೊತ್ತಾಗತ್ತೆ ಅಣ್ಣನ ಬರ್ತಾ ಇದ್ದಾನೆ, ಅವನಿಗೆ ಹೊಟ್ಟೆ ಹಸ್ಕೊಂಡಿರ್ತಾನೆ ಅಂಥೇಳಿ ಅವನು ಒಳ್ಳೆ ಗುಗ್ಗುರಿ ಕಾಳುಗಳ, ಅಲಸಂದೆ ಕಾಳುಗಳನ್ನ ಚೆನ್ನಾಗಿ ಬೇಯಿಸಿ ಘಮ 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 ಅಂತ ವಾಸನೆ ಬರಂಗೆ ಮಾಡತ್ಕೊಂಡು ಅವನು ತಿನ್ಕೊಂಡಿರ್ತಾನೆ. ಅವ್ರ ಅಣ್ಣ ಹೊಟ್ಟೆ ಹಸ್ಕೊಂಡು ಬಂದಾಗ ಅವನು ಕೇಳ್ತಾನೆ, ನೋಡಪ್ಪ ನನಗೆ ಹೊಟ್ಟೆ ಹಸ್ಕೊಂಡಿದ್ದೀನಿ, ನೀನು ಬೇಯಿಸ್ತಾ ಇದೆಯಲ್ಲ ಅದು ನನಗೆ ಕೊಟ್ಬಿಡು, ಅದು ನನಗೆ ಕೊಟ್ಬಿಡು ಅಂತೇಳಿ. ಅವ್ರ ತಮ್ಮ ಭಾಳ ಹುಷಾರ್, ಅವನು ಹೇಳ್ತಾನೆ, ನಾನು ಕೊಡ್ತೀನಿ, ಆದ್ರೆ ಒಂದು ನೀನು ಮಾಡಬೇಕು. ಏನು ಮಾಡ್ಬೇಕು ಕೇಳು, ನಿನ್ನಲ್ಲಿರುವ ಚೊಚ್ಚಲುತನದ ಹಕ್ಕನಲ್ಲ, ಅಂದರೆ ಚೊಚ್ಚಲು ಮಕ್ಕಳಿಗಿರುವಂಥ ಎಲ್ಲ ಬಾಧ್ಯತೆಗಳು, ಎಲ್ಲ ವಾಗ್ದಾನಗಳು, ಎಲ್ಲ ಆಶೀರ್ವಾದಗಳು ಏನು ಮಾಡ್ಬೇಕು, ನೀನು ನನಗೆ ಕೊಟ್ಬಿಡ್ಬೇಕು. ಆಗ ನಾನು ಏನು ಮಾಡ್ತೇನೆ, ಈ ಒಂದು ಕಾಳನ್ನ ನಿನಗೆ ಕೊಡ್ತೀನಿ ಎಂಬುದಾಗಿ. ಅವನೇನು ಹೇಳ್ತಾನೆ ಗೊತ್ತಾ, ಸಾಯಂತ ನನಗೆ ಯಾಕೆ ಈ ಚೊಚ್ಚಲುತನದ ಹಕ್ಕು, ಈ ಭಾಗ್ಯ, ಇದು ನನಗೆ ಬೇಕಾಗಿಲ್ಲ, ತಗೋ ಅಂತೇಳಿ ಅವನು ಮಾತು ಕೊಡ್ತಾನೆ. ಅವನು ತಮ್ಮ ಬೇಯಿಸ್ತಿದ್ದ ಕಾಳನ್ನ ಅವನು ತಗೊಳ್ತಾನೆ. ನೋಡ್ರಿ, ಆವಾಗ ಅವನು ಒಂದೊತ್ತು ಊಟಕ್ಕಾಗಿ ಅವನು ಹೇಳ್ತಾನೆ, ಸಾಯತಕ್ಕಂಥ ನನಗೆ ಈ ಆಶೀರ್ವಾದಗಳೆಲ್ಲ ಯಾಕೆ, ಈ ಬಾಧ್ಯತೆಗಳೆಲ್ಲ ನನಗೆ ಯಾಕೆ, ಈ ಹಕ್ಕುಗಳೆಲ್ಲ ಯಾಕೆ. ಆಗಿನ ಕಾಲದಲ್ಲಿ ಹಿರಿಯ ಮಕ್ಕಳಿಗೆ ಎಲ್ಲರಿಗಿಂತಲೂ ಹೆಚ್ಚು ಪಾಲು, ಉಳಿದರೆ ಇಡೀ ಪಾಲು ಎಲ್ಲ ಹಿರಿಯ ಮಕ್ಕಳಿಗೇನೆ ಹೋಗ್ತಿತ್ತು, ಕಿರಿಯವರಿಗೆ ಏನು ಇರ್ತಿರ್ಲಿಲ್ಲ. ಈಗ ಏನಾಯ್ತು, ಎಲ್ಲರಿಗೂ ಸಮಾನ ಆಯ್ತು. ಆಗ ಎಲ್ಲದು ಅವರಪ್ಪಂದೆಲ್ಲವೂ ಹಿರಿಯ ಮಗನಿಗೆ ಹೋಗಬೇಕಾದದ್ದು. ಅವನು ಹೇಳ್ತಾನೆ, ಸಾಯತಕ್ಕಂಥ ನನಗೆ ಇದು ಯಾಕೆ ಅಂತೇಳಿ ಅವನದು ತನಗೆ ತಮ್ಮನಿಗೆ ಕೊಟ್ಟು ಏನಿಲ್ಲದವನಾಗಿರ್ತಾನೆ. ಆಮೇಲೆ ಅವನು ಬೇಡಿದರು, ಕಣ್ಣೀರು ಹಾಕಿದ್ರು, ಅವನಿಗೆ ಏನ್ ಮಾಡಲಿಲ್ಲ ಅಂತ, ತಿರುಗಿ ಅವನಿಗೆ ಆ ವಾಗ್ದಾನಗಳು, ಆಶೀರ್ವಾದಗಳು ಸಿಗಲೇ ಇಲ್ಲ. ಎಲ್ಲ ಯಾರಿಗೂ ಹೋಗ್ಬಿಡ್ತು, ಯಾಕೋಬನು ನಂಬಿದ. ನಮ್ಮ ಅಣ್ಣನಿಗೆ 2 ಪಟ್ಟು ಆಶೀರ್ವಾದ ಇದೆ, ನಮ್ಮ ಅಣ್ಣನಿಗೆ ವಾಗ್ದಾನ ಇದೆ, ನಮ್ಮ ಅಣ್ಣನಿಗೆ ಚೊಚ್ಚಲುತನ ಹಕ್ಕಿದೆ ಅಂತ ತಮ್ಮನು ನಂಬಿದ್ದನ್ನ ಅವನು ಸ್ವೀಕರಿಸ್ಕೊಂಡ. ತಮ್ಮ 2 ಪಟ್ಟು 2 ಪರಿವಾರದೊಡನೆ ಬಹುವಾಗಿ ಬಹಳವಾಗಿ ಆಶೀರ್ವಿಸಲ್ಪಟ್ಟ. ಆದರೆ ಆ ಹಿರಿಯ ಅಣ್ಣ ತನಗಿದ್ದುದನ್ನ ಏನ್ ಮಾಡ್ದ, ಉಡಾಫೆ ಮಾಡ್ದ, ಅಂದ್ರೆ ಉದಾಸೀನ ಮಾಡ್ದ. ಅದನ್ನ ಕಟ್ಕೊಂಡು ನಾನು ಏನ್ ಮಾಡೋದು, ನನಗೆ ಬೇಕಾಗಿರೋದೇನು, ಈ ಕಾಳು. ಅವನು ಒಂದು ವೇಳೆ ಬಿರಿಯಾನಿ ಇಷ್ಟಪಟ್ಟಿದ್ರು ಪರವಾಗಿಲ್ಲ ರೀ, ಒಂದು ವೇಳೆ ಆತನು ಗ್ರಿಲ್ ಚಿಕನ್ನು ಅಥವಾ ಬೇರೆ ಯಾವುದಾದ್ರೂ ಇಷ್ಟಪಟ್ಟಿದ್ರು ಪರವಾಗಿಲ್ಲ, ಸಾಧಾರಣವಾದ ಕಾಳಿಗಾಗಿ ಇಷ್ಟಪಟ್ಟು ತನ್ನಗಿದ್ದದೆಲ್ಲವನ್ನ ಏನ್ ಮಾಡ್ಕೊಂಡ, ಕಳ್ಕೊಂಡ. ಸೇಮ್ ಅನೇಕ ವೇಳೆಗಳಲ್ಲಿ ವಿಶ್ವಾಸಿಗಳಾದ ನಾವು ನಮ್ಮೊಂದಿಗೆ ದೇವರು ಮಾಡಿಕೊಂಡಂತ ಒಡಂಬಡಿಕೆ, ವಾಗ್ದಾನಗಳು, ಆಶೀರ್ವಾದಗಳು, ತಾಲಂತುಗಳನ್ನ ಎಲ್ಲ ಕೊಟ್ಟಿದ್ದನ್ನ ಅಲ್ಪವಾದಂಥ ಕಾರ್ಯಗಳಿಗೋಸ್ಕರ ನಾವೇನ್ ಮಾಡ್ತೀವಿ, ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಬೈಬಲ್ ಸ್ಟಡಿನ ಯಾರು ಹೋಗಿ ಏನು ಉದ್ಧಾರ ಆಗಿದ್ದಾರೆ ನನಗೆ ಗೊತ್ತಿಲ್ವಾ, 1ನೇ ತಾರೀಕು ಪ್ರೇಯರ, ಅಯ್ಯೋ ಅದೆಲ್ಲ ನಾವು ಹೋಗಿಲ್ವಾ, ಅವಾಗ ಎಲ್ಲ ಹೋಗಿ ನಾವು ನೋಡಿರುತ್ತಾನೆ. ಅದು ಏನಾದೆ ನಾನು, ಏನೂ ಇಲ್ಲ. ಸೇವೆನಾ, ಬಿಡು 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 ಬಿಡು, ಅದಲ್ಲೇನಿದೆ ಬಿಡು ಮಹತ್ವ ಎಂಬುದನ್ನ ಅಂದ್ಕೊಂಡು ಅದನ್ನ ಉದಾಸೀನತೆ, ಅದರಲ್ಲಿರುವ ಶ್ರೇಷ್ಠತೆಯನ್ನ ಮಹಿಮೆಪಡಿಸಿ ಕೊಂಡಾಡಿ ಸ್ತೋತ್ರ ಮಾಡದಂತೆ ಬದಲಾಗಿ ಉಡಾಫೆ, ಅದನ್ನು ಉದಾಸೀನತೆಯನ್ನು ಮಾಡಿ ಐ ಆಮ್ ನಾರ್ಮಲ್, ನಾನು ಏನು ಅಲ್ಲದವನು ಅಂದ ಹೇಳಿ ಇವತ್ತು ಅದನ್ನು ತಳ್ಳಿಬಿಟ್ಟು ಇವತ್ತು ಅನೇಕರು ಆತ್ಮಿಕ ಜೀವಿತದಲ್ಲಿ ನಿರಾಶೆಯಲ್ಲಿಯೂ, ಕಣ್ಣೀರಿನಲ್ಲಿಯೂ, ವೇದನೆಗಳಲ್ಲಿಯೂ, ಅಸಮಾಧಾನಗಳಲ್ಲಿಯೂ, ಬೇಡಿಕೊಂಡರೂ ದೊರೆಯದಂತೆಯೂ, ಬಯಸಿದರೂ ಸಿಗದಂತೆಯೂ,
ಕಾಣಲ್ಪಡಲಿಕ್ಕೆ ಕಾರಣ ಯಾಕಂದ್ರೆ ವಿಶ್ವಾಸಿಗಳಲ್ಲಿ ಇರುವಂತ ಉದಾಸೀನತೆ, ನೆಗ್ಲೆಸಿ. ಈ ನೆಗ್ಲೆಸಿ ಎಂಬುದು ಅಂದ್ರೆ ಉದಾಸೀನತೆ ಎಂಬುದು ನಿನ್ನ ಮೇಲೆ ಇರುವಂತ ಒಂದು ದೊಡ್ಡ ಸೈತಾನನು ಹಾಕಿರುವ ಸುಳ್ಳಾಗಿದೆ. ನಿನಗಲ್ಲ ಆಶೀರ್ವಾದ, ನಿನ್ನಂಥವ್ರಿಗಲ್ಲ ಬೆಳವಣಿಗೆ, ನಿನ್ನಂಥವ್ರ ಅಭಿವೃದ್ಧಿ ಆಗಲ್ಲ ಎಂಬುದನ್ನ ಅವನು ಹೇಳಿ 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 ಅವುಗಳನ್ನ ಏನ್ ಮಾಡ್ತಾನೆ, ಅವನು ತಲೆಯಲ್ಲಿ ತುಂಬಿಸ್ತಾನೆ ಇರ್ತಾನೆ. ಅದಕ್ಕೆ ನಾವು ಅವನು ಎಷ್ಟು ಹೇಳ್ತಾನೋ ಅದನ್ನು ಕೇಳಕ್ಕಿಂತ ನಾವು ಹೆಚ್ಚು 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 ಸತ್ಯವನ್ನ ಕೇಳುತ್ತಾ 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 ನಮ್ಮಲ್ಲಿರುವ ಎಲ್ಲ ಅಸತ್ಯಗಳು, ಸುಳ್ಳು, ಸೈತಾನನ ವಂಚನೆ, ಆತನ ಕಟ್ಟು, ಆತನು ನಮ್ಮನ್ನ ಡಿಪ್ರೆಸ್ ಮಾಡಿ ಬಂಧಿಸಿ ನಮ್ಮನ್ನ ಇಟ್ಟಿರುವಂತದ್ರಿಂದ ಏನಾಗುತ್ತೆ, ಬಿಡುಗಡೆ ಆಗತ್ತೆ. ಹಲ್ಲೆಲೂಯಾ. ಅವನು ಸುಳ್ಳು ಹೇಳಿ 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 ನಿನ್ನನ್ನು ಮಂಕು ಮಾಡಿಟ್ಟಿದ್ರೆ ನಾವೇನ್ ಮಾಡಬೇಕು, ಇವತ್ತು ಸತ್ಯವನ್ನ ಕೇಳಿ 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 ಅವನು ಸುಳ್ಳು ಹೇಳೋದಕ್ಕಿಂತಲೂ ಸತ್ಯವನ್ನ ಹೆಚ್ಚಾಗಿ ಕೇಳುತ್ತಾ ಕೇಳುತ್ತಾ ಅರಿಯುತ್ತಾ 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 ತಾನಾಗಿ ಅವನ ಎಲ್ಲಾ ಸುಳ್ಳುಗಳೆಲ್ಲ ಹೋಗಿ ಒಂದು ದಿನ ವಾಕ್ಯವೇ ಸತ್ಯ, ವಾಕ್ಯವೇ ನಿಜ, ಇದು ಆಕಾಶ ಭೂಮಿಯು ಅಳಿದು ಹೋದರೂ ಆತನ ಮಾತು ಎಂದಿಗೂ ಏನಾಗುವುದಿಲ್ಲ, ಅಳಿದು ಹೋಗುವುದಿಲ್ಲ ಎಂಬುದಾಗಿ ವಾಕ್ಯವೇ ನಿನ್ನಲ್ಲಿ ನಿರೂಪಿಸುವಂತದಾಗಿರುತ್ತದೆ. ಸೊ ಅದಕ್ಕೆ ಇವತ್ತು ಹೂ ಐ ಆಮ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನೀನು ಯಾರು ಎಂಬುದನ್ನ ತಿಳ್ಕೊಳ್ರಿ, ಆಗ ನಿಮಗೆ ಬಿಡುಗಡೆ ಉಂಟಾಗುವಂತದಾಗಿದೆ. ಮೊದಲಾಗಿ ನಾವು ನೋಡುತ್ತೇವೆ, ಕ್ರಿಸ್ತನಲ್ಲಿ ನಾವು ಕ್ಷಮಿಸಲ್ಪಟ್ಟವರಾಗಿದ್ದೇವೆ. ವಿ ಆರ್ ಫರ್ಗಿವನ್ಸ್. ದೇವರು ನಮ್ಮ ಅಪರಾಧಗಳನ್ನ, ಪಾಪಗಳನ್ನ ಆತನು ಏನ್ ಮಾಡಿದ್ದಾನೆ, ಕ್ಷಮಿಸಿದ್ದಾನೆ. ಎಲ್ಲರೆಡೆ ನಮ್ಮ ಪಾಪಗಳನ್ನು ದೇವರು ಏನ್ ಮಾಡಿದ್ದಾನೆ, ಕ್ಷಮಿಸಿದ್ದಾನೆ. ಎಫೆಸಬರ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನ ಓದಿಕೊಡ್ರಿ. ಎಫೆಸಬರ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನ. ಪ್ರಿಯನಲ್ಲಿಯೇ ಎಫೆಸ 1:7. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮ್ಮ ಅಪರಾಧಗಳು ಏನಾಗಿ ಪರಿಹಾರವಾಗಿ ನಮಗೆ ಏನಾಯ್ತು, ಬಿಡುಗಡೆ ಆಗುತ್ತಾ, ಬಿಡುಗಡೆ ಆಯಿತಾ, ಕ್ಷಮಿಸಲ್ಪಟ್ಟಾಯಿತು ಅಂತ ಹೇಳುತ್ತದೆ. ಹಲ್ಲೆಲೂಯಾ. ಪರಿಹಾರವಾಗಿ ಕ್ಷಮಿಸಲ್ಪಟ್ಟು ಏನಾಯ್ತು, ಅದು ನಮಗೆ ಬಿಡುಗಡೆ ಆಯಿತು. ಮೊದಲಾಗಿ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿರೋದು ಏನು ಗೊತ್ತಾ, ನನ್ನ ಪಾಪಗಳು ಪೆಂಡಿಂಗ್ ಅಲ್ಲಿ ಇಲ್ಲ, ಲಿಸ್ಟ್ ಅಲ್ಲಿ ಇಲ್ಲ. ನಮ್ಮ ಮೇಲೆ ಬರೆಯಲ್ಪಟ್ಟಂತ ದೋಷಾರೋಪಣೆಗಳನ್ನ ಶಿಲುಬೆಯಲ್ಲಿ ಯೇಸು ಏನ್ ಮಾಡಿದ್ರು, ಎಲ್ಲವನ್ನ ಕೆಡಿಸಿ ರದ್ದು ಮಾಡಿ ನಮ್ಮ ಮೇಲಿದ್ದ ಪಟ್ಟಿ, ನಮ್ಮ ಮೇಲಿದ್ದಂತ ಅಪರಾಧದ ಪಟ್ಟಿ, ನಮ್ಮ ಮೇಲಿದ್ದಂತ ಲಿಸ್ಟು, ನೀನು ಸರಿ ಇಲ್ಲ, ಕೆಟ್ಟವನು, ಅಪರಾಧಿ, ಸುಳ್ಳುಗಾರ, ಮೋಸಗಾರ, ನೀನು ಅವತ್ತು ಹಂಗ್ ಮಾಡಿದೆ, ಇವತ್ತು ಹಿಂಗ್ ಮಾಡಿದೆ, ಅವತ್ತು ಅಲ್ಲಿ ಸ್ಕೂಲಲ್ಲಿ ಹಿಂಗ್ ಮಾಡಿದೆ, ಮನೆಗೆ ಹಿಂಗ್ ಮಾಡಿದೆ, ಹೆಂಡತಿಗೆ ನೀನು ಹಿಂಗ್ ಮಾಡಿದೆ, ಗಂಡನಿಗೆ ಹೆಂಗ್ ಮಾಡಿದೆ, ಮಕ್ಕಳಿಗೆ ಹಿಂಗ್ ಮಾಡಿದೆ, ಈ ತರ ನೀನು ಮಾಡಿದೆ, ಈ ತರ ನಡ್ಕೊಂಡೆ, ಈ ತರ ಜೀವಿಸಿದೆ ಎಂಬುದಾಗಿ ನಿನ್ನ ಮೇಲೆ ಏನೆಲ್ಲ 1ಕ್ಕೆ 10 ದೂಷಣೆಗಳು ಬರೆಯಲ್ಪಟ್ಟು ನಿನ್ನ ಮುಂದೆ ಇಟ್ಟು ನಿನ್ನನ್ನು ಯಾವಾಗಲೂ ಏನ್ ಮಾಡ್ತಾ ಇದೆ, ನೀನು ಸರಿ ಇಲ್ಲ, ನೀನು ಪಾಪಿಯಾಗಿದ್ದೀಯಾ, ನೀನು ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ, ಹೆಂಗ್ ಪ್ರೇಯರ್ ಮಾಡ್ತೀಯ ನೀನು, ಹೆಂಗ್ ಬೈಬಲ್ ಓದ್ತೀಯ ನೀನು, ಹೆಂಗ್ ಚರ್ಚಿಗೆ ಹೋಗ್ತೀಯ ನೀನು, ಇದೆಲ್ಲ ಮಾಡ್ಬಿಟ್ಟು ಚರ್ಚಿಗೆ ಹೋಗ್ಬೋದಾ, ಜಗಳ ಆಡ್ಬಿಟ್ಟು ಪ್ರಾರ್ಥನೆ ಮಾಡ್ಬೋದಾ, ಸುಳ್ಳು ಹೇಳ್ಬಿಟ್ಟು ನೀನು ದೇವರಿಗೆ ಸೇವೆ ಮಾಡ್ಬೋದಾ, ನೀನು ಕಳ್ತನ ಮಾಡ್ಬಿಟ್ಟು ನೀನು ದೇವರಿಗೆ ಕಾಣಿಕೆ ಕೊಡಬಹುದಾ, ಹೀಗೆ ಮಾಡಬಹುದಾ ಅಂತ ಹೇಳಿ ಹೇಳಿ ಈ ಸೈತಾನನು ನಮ್ಮನ್ನ ಏನ್ ಮಾಡುತ್ತೆ, ಗಿಲ್ಟಿ ಕಾನ್ಶಿಯಸ್ ಅಲ್ಲಿ, ದೋಷಿಯ ಮನಸಾಕ್ಷಿಯಲ್ಲಿ ನಿಲ್ಲಿಸುವಂತದಾಗಿರುತ್ತದೆ. ಆದರೆ ಕ್ರಿಸ್ತನು ಆತನ ರಕ್ತದಿಂದ ನಮ್ಮನ್ನ ಏನ್ ಮಾಡಿದ್ದಾನೆ, ಪಾಪ ಅಪರಾಧಗಳನ್ನ ಪರಿಹಾರವನ್ನ ಮಾಡಿದ್ದಾನೆ. ಸೊಲ್ಯೂಷನ್ ನಮಗೆ ಯೇಸುವಿನ ರಕ್ತದಲ್ಲಿ ಇದೆ. ಪ್ರಿಯರೇ, ಇವತ್ತು ಲೋಕದಲ್ಲಿ ಒಂದು ಅಪರಾಧಿಗೆ ಶಿಕ್ಷೆ ಇದೆ, ಒಂದು ಅಪರಾಧಿಗೆ ಏನಿದೆ, ದಂಡನೆ ಇದೆ, ಫೈನ್ ಇದೆ. ಆದರೆ ಕ್ರಿಸ್ತ ಯೇಸುನಲ್ಲಿ ಅಪರಾಧಿಗೆ, ಒಬ್ಬ ಪಾಪಿಗೆ ದಂಡನೆ ಅಲ್ಲ,
ಅಪರಾಧಿಗೆ ಏನಿದೆ? ಕ್ಷಮಾಪಣೆ ಉಳ್ಳದಾಗಿ ಕಾಣಲ್ಪಡುವಂತದಾಗಿ ಕಾಣಲ್ಪಡ್ತದೆ. ಹಲ್ಲೆಲೂಯಾ. ಒಂದು ವೇಳೆ ದೇವರು ನಮ್ಮ ಪಾಪಗಳನ್ನ, ಅಪರಾಧಗಳನ್ನೆಲ್ಲವನ್ನ ಗಣನೆಗೆ ತೆಗೆದುಕೊಂಡಿದ್ರೆ, ಲೆಕ್ಕಕ್ಕೆ ತೆಗೆದುಕೊಂಡಿದ್ರೆ, ನಾವೆಲ್ಲರೂ ಏನಾಗಬೇಕಾಗಿತ್ತು? ನಾಶವಾಗಿ ಹೋಗಿಕೊಳ್ಬೇಕಾಗಿತ್ತು. ಬೈಬಲ್ ಹೇಳುತ್ತದೆ, ಯಾವನಾದರೂ ತನ್ನನ್ನು ತಾನು ವಿಚಾರಿಸಿಕೊಳ್ಳದೆ ನನ್ನ ದೇಹದಲ್ಲಿ, ನನ್ನ ರಕ್ತದಲ್ಲಿ, ನನ್ನ ದೇಹದಲ್ಲಿ, ಈ ರಕ್ತದಲ್ಲಿ ತಿಂದು ಕುಡಿಯೋದರಿಂದ ನಿಮ್ಮಲ್ಲಿ ಅನೇಕರು ಬಲಹೀನರು, ರೋಗಿಗಳು ಮತ್ತು ಅನೇಕರು ಸಾಯುತ್ತಾರೆ ಎಂಬುದಾಗಿ ಬರೆದಿದೆ. ಹಾಗಾದರೆ ಪ್ರತಿ ಸಾರಿ ಕರ್ತನ ಮೇಜಿನಲ್ಲಿ ತೆಗೆದುಕೊಳ್ಳುವಾಗಲೆಲ್ಲ ಯೋಚನೆ ಮಾಡಿ ನೋಡ್ರಿ, ನಾವು ಪ್ರತಿ ಸಾರಿ ತೆಗೆದುಕೊಳ್ಳುವಾಗಲೆಲ್ಲ ನಾನು ಯೋಗ್ಯನಾಗಿದ್ದೇನೆ, ನಾನು ಪರಿಶುದ್ಧನಾಗಿದ್ದೇನೆ ಎಂಬುದಾಗಿ ನಾವು ತೆಗೆದುಕೊಳ್ತಾ ಇದ್ದೀವ? ಅಥವಾ ಪ್ರತಿ ಸಾರಿ ನಾವು ತೆಗೆದುಕೊಳ್ಳುವಾಗಲೆಲ್ಲ ದೇವರೇ, ನಾನು ಏನಾದರೂ ಮಾಡಿದ್ರೆ ನನ್ನನ್ನ ಕ್ಷಮಿಸು, ದೇವರೇ ನಾನು ಏನಾದರೂ ತಪ್ಪು ಮಾಡಿದ್ರೆ ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಏನ್ ಮಾಡ್ತೀವಿ? ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳೋರಾಗಿ ನಾವು ಕಾಣಬೇಕು. ಯಾಕೆ? ನಮಗ್ ಗೊತ್ತು, ಪಕ್ಕ 100% ನಾನು ಏನಿಲ್ಲ, 100ಗೆ 100 ಸರಿ ಇಲ್ಲ, ನಾನು ಪಾಪಿಯಾಗಿದ್ದೇನೆ, ನಾನು ದೋಷಿಯಾಗಿದ್ದೇನೆ ಎಂಬುದನ್ನು ಅರಿತು ನಾವೇನ್ ಮಾಡ್ತೀವಿ? ತಿಳಿದು ಪ್ರತಿ ಸಾರಿ, ಪ್ರತಿ ತಿಂಗಳಲ್ರಿ, ಪ್ರತಿ ದಿನ ಇಟ್ಟರು ಇದೇ ಮನೋಭಾವನೆಯಿಂದಲೇ ನಮ್ಮನ್ನ ಸೈತಾನನು ತೆಗೆದುಕೊಳ್ಳುವಂತೆ ಬರ್ತಾ ಇದ್ದಾನೆ. ರಕ್ಷಣೆ ಹೊಂದಿದ ದಿನದಿಂದ ತೆಗೆದುಕೊಳ್ಳುವವರೆಗೂ ದೇವರೇ ಏನಾದರೂ ಮಾಡಿದ್ರೆ ಕ್ಷಮಿಸಪ್ಪ, ಏನೋ ಮಾಡಿದ್ರೆ ತನಗೆ ಕ್ಷಮಿಸಪ್ಪ, ದೇವರೇ ಸ್ತೋತ್ರ. ಇನ್ನು ಅನೇಕರು ಅಯ್ಯೋ ನಾನು ಸರಿಲ್ಲಪ್ಪ, ತಗೊಳ್ಳದೆ ಬೇಡ ಅಂತ ಹೇಳಿ ಹೋಗ್ಬಿಡುವಂತರಾಗಿರುತ್ತಾರೆ. ಇದು ಯಾರು ಹೇಳಿದ್ದು? ದೇವರು ಹೇಳಿದ್ರ, ಅಥವಾ ನಿನಗೆ ಸೈತಾನನ ಹೇಳಿದ್ರ, ಅಥವಾ ನಮ್ಮಂತ ಪಾಸ್ಟರ್ಗಳು ನಿಮಗೆ ಬೋಧನೆ ಮಾಡಿದ್ರ? ಇದನ್ನು ತಗೊಳ್ಳುವಾಗ ಫಸ್ಟ್ ನಿಮ್ಮನ್ನ ನೀವು ಶುದ್ಧ ಮಾಡ್ಕೊಳ್ರಿ, ಆಮೇಲೆ ಬಂದು ತಗೊಳ್ರಿ. ಹಾಗಾದರೆ ನಿಮ್ಮನ್ನ ನೀವು ಶುದ್ಧ ಮಾಡ್ಕೊಳ್ರಿ ಅಂತ ಹೇಳೋದಾದರೆ ಹೇಗೆ ನಿಮ್ಮನ್ನ ನೀವು ಶುದ್ಧ ಮಾಡ್ಕೊಳ್ತೀರಿ? ಹಳೆ ಒಡಂಬಡಿಕೆಯಲ್ಲಿ ನಮ್ಮನ್ನೇ ನಾವು ಹೇಗೆ ಶುದ್ಧ ಮಾಡ್ಕೊಳ್ಬೇಕಾಗಿತ್ತಂದ್ರೆ, ಒಳ್ಳೆ ಬಟ್ಟೆ ಹಾಕಿರೋದನ್ನ ತೆಗೆದುಹಾಕಬೇಕಾಗಿತ್ತು, ಗೋಣಿ ತಾಟು ಹೊತ್ಕೊಳ್ಬೇಕಾಗಿತ್ತು, ತಲೆ ಮೇಲೆ ಬೂದಿ ಹಾಕೊಳ್ಬೇಕಾಗಿತ್ತು, ಪಕ್ಷಿಗಳನ್ನ ತೆಗೆದುಕೊಂಡು ಆಲಯಕ್ಕೆ ಬರಬೇಕಾಗಿತ್ತು. ಅವನು ಪ್ರಾಣಿ ಪಕ್ಷಿನ ಹಿಡ್ಕೊಂಡು, ಹಸುನ ಕುರಿನೋ ಹಿಡ್ಕೊಂಡು ಆಲಯಕ್ಕೆ ಬರುವಾಗ ಇಡೀ ಜನರಿಗೆ ಗೊತ್ತಾಗ್ತಿತ್ತು ಏನಂತೇಳಿ, ಓಹೋ ತಿಮ್ಮಣ್ಣ ಏನೋ ಪಾಪ ಮಾಡಿದ್ದಾನೆ, ಅದಕ್ಕೆ ಏನ್ ಮಾಡ್ತಾ ಇದ್ದಾನೆ, ಅವನು ಆ ಪಾರಿವಾಳ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಇನ್ನೊಬ್ಬ ಒಂದು ಎತ್ತು ಹಿಡ್ಕೊಂಡ್ ಬರ್ತಾ ಇದ್ದಾನೆ ಅಂತ ಇಟ್ಕೊಳ್ರಿ. ಇಡೀ ಊರಿನವ್ರಿಗೆಲ್ಲ 12 ಗೋತ್ರದವ್ರಿಗೂ ಗೊತ್ತಾಗ್ತಿತ್ತು, ಓಹೋ ಮಂಜಣ್ಣ ಸರಿಯಾದ ಪಾಪ ಮಾಡಿದ್ದಾನೆ, ಅದಕ್ಕೆ ಏನ್ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಎತ್ತು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಏನ್ ಮಾಡೋದೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಇಡೀ ಊರಿಗೆ ಡಂಗೂರ ಹೊಡೆದಂಗೆ ಆಗ್ಬಿಡೋದು. ಯಾಕಂದ್ರೆ ಆಲಯಕ್ಕೆ ಬರುವಾಗ ಪಾಪ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಹಾಗೆ ಬರಬೇಕಾಗಿತ್ತು. ಗೋಣಿ ತಟ್ಟು ಹಾಕೊಂಡು, ತಲೆ ಮೇಲೆ ಬೂದಿ ಹಾಕೊಂಡು, ಆಲಯದ ಹತ್ರ ಬಂದು ಅಥವಾ ಮನೆ ಹತ್ರ ಕೂತ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಇಡೀ ಜನಗಳಿಗೆ ಗೊತ್ತಾಯ್ತು, ಏನೋ ತಪ್ಪು ಮಾಡಿದ್ದಾನೆ ಎಂಬುದಾಗಿ. ಆದರೆ ಇವತ್ತು ಇಡೀ ಕುಂಬಳಕಾಯಿನೇ ನುಂಗ್ಬಿಟ್ಟು ಏನು ಗೊತ್ತಿಲ್ದವ್ರ ತರ ಇಲ್ಲಿ ನಾವು ಬಂದು ಕೂತ್ಕೊಂಡಿದ್ದೀವಿ. ಒಬ್ರಿಗೆ ಇನ್ನೊಬ್ರಿಗೆ ಏನಿಲ್ಲ, ಗೊತ್ತಾಗದೇ ಇಲ್ಲ. ನೀನು ಯಾರಂತೇಳಿ ಪಕ್ಕದಲ್ಲಿರೋರಿಗೆ ಗೊತ್ತಿಲ್ಲ. ನಿನ್ ಬಗ್ಗೆ ಪಕ್ಕದಲ್ಲಿರೋ ಏನು ತಿಳ್ಕೊಂಡ್ರೆ ಒಳ್ಳೆ ಬ್ರದರ್, ಒಳ್ಳೆ ಸಿಸ್ಟರ್ ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಸೊ ಯಾಕಂದ್ರೆ ನಾವು ನಮ್ಮನ್ನೇ ನಾವು ಶುದ್ಧ ಮಾಡ್ಕೊಳ್ಬೇಕಂದ್ರೆ ಹಾಗೆ ಶುದ್ಧ ಮಾಡ್ಕೊಳ್ಬೇಕಾಗಿತ್ತು. ಪ್ರೇರೆ, ಒಂದು ವೇಳೆ ನಾನು ಸರಿ ಇಲ್ಲ ಅಂತೇಳಿ ನಿನ್ನನ್ನ ಮೇಜಿನಲ್ಲಿ ಪಾಲ್ಗೊಳಿಸ್ತಾ ಇರೋದು ಪ್ರೇರೆ ವಾಕ್ಯ ಅಲ್ಲ, ಸತ್ಯ ಅದಲ್ಲ. ಸತ್ಯ ಏನು ಗೊತ್ತಾ? ನಿಮ್ಮ ಪಾಪಗಳು ಅಪರಾಧಗಳನ್ನು ದೇವರು ಏನ್ ಮಾಡಿದಾನೆ, ಪರಿಹಾರವನ್ನು ಮಾಡಿ ನಿಮ್ಮನ್ನ ಪಾಪ ಅಪರಾಧಗಳಿಂದ ಗಿಲ್ಟಿ ಅಂದ್ರೆ ದುರ್ಮನಸಾಕ್ಷಿಯಿಂದ, ಅಪರಾಧಿ ಎಂದು ನಿನ್ನನ್ನ ನಿರ್ಣಯಿಸುವ ಮನಸಾಕ್ಷಿಯಿಂದ ನೀನು ಬಿಡುಗಡೆಯಾಗಿ ನೀನೇನಾಗಿದೀಯಾ, ಕ್ಷಮಿಸಲ್ಪಟ್ಟಿದ್ದೀಯಾ. ಯು ಆರ್ ಫರ್ಗಿವನ್.
ನಿಮ್ಮ ಪಾಪಗಳು ಎಲ್ಲವೂ ಕಡು ಕೆಂಪಾಗಿದ್ದರೂ ಹಿಮದಂತೆ ದೇವರು ನಿಮ್ಮನ್ನು ಬೆಳ್ಳಗೆ ಮಾಡಿದ್ದಾನೆ. ಹಲ್ಲೆಲೂಯಾ. ನೀನು ಕರ್ತನ ಸನ್ನಿಧಿಯಲ್ಲಿ ಪರಿಶುದ್ಧನಾಗಿದ್ದೀಯ, ಶುದ್ಧನಾಗಿ ದೇವರು ಮಾರ್ಪಡಿದ್ದಾನೆ, ಬೈಬಲ್ ಹೇಳುತ್ತದೆ. ಅದಕ್ಕೆ ಸೈತಾನನ ಹೇಳುವುದನ್ನ, ನಿನ್ನ ಬುದ್ಧಿ ಹೇಳುವುದನ್ನ ನಂಬದೆ ಮರಣದ ಪಾಪದ ಬಲವನ್ನ, ಪಾಪದ ವಿಷದ ಕೊಂಡಿಯನ್ನ ಯೇಸು ಶಿಲುಬೆಯಲ್ಲಿ ಮುರಿದಾಕಿದರು. ಅದಕ್ಕೆ ಪ್ರಿಯರೇ, ನೀನು ಕ್ಷಮಿಸಲ್ಪಟ್ಟಿರುವುದು ನೆನ್ನೆ ದಿನದಲ್ಲಿ ಮಾಡಿದಂತ ಪಾಪಗಳಿಗೆ ಮಾತ್ರ ಅಲ್ಲ, ದೀಕ್ಷಾಸ್ನಾನ ತೆಗೆದುಕೊಂಡ ದಿನದವರೆಗೂ ಮಾಡಿದ ಪಾಪಗಳಿಗೆ ಮಾತ್ರ ಕ್ಷಮಾಪಣೆ ಅಲ್ಲ ನಿನಗೆ ಉಂಟಾಗಿದ್ದು. ನೀನು ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳು, ಬೂದಿಗೆ ಬೂದಿ ಎಂಬುದಾಗಿ ನಿನ್ನನ್ನ ಮಣ್ಣನ್ನು ಮಾಡುವ ತನಕ ನಿನ್ನ ಪಾಪಗಳು, ಅಪರಾಧಗಳು ಏನಾಗಿದೆ, ಮುಂಚಿತವಾಗಿನೇ ಕ್ಷಮಿಸಲ್ಪಟ್ಟದಾಗಿ ಕಾಣಲ್ಪಟ್ಟದಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕ್ಷಮಾಪಣೆ ಎಂಬ ಪತ್ರವನ್ನ ದೇವರು ನಿನಗೆ ಕೊಟ್ಟಿದ್ದಾನೆ. ಒಂದು ವೇಳೆ ನನ್ನ ಪೂರ್ವಿಕರಿಗೆ, ನನ್ನ ಅಜ್ಜನಿಗೋ ಮುತ್ತಜ್ಜನಿಗೋ ಸರ್ಕಾರದಿಂದ 5 ಎಕರೆ ಜಮೀನು ಕೊಟ್ಟಿರ್ತಾರೆ, ನೀವು ಮಾಡಿಕೊಂಡು ತಿನ್ರಿ ಎಂಬುದಾಗಿ. ಈ 5 ಎಕರೆ ಜಮೀನನ್ನ ನಮ್ಮ ಮುತ್ತಜ್ಜ ಅವ್ರು ಮಾಡ್ಕೊಂಡು ತಿಂದ್ರು, ಸತ್ರು. ಈಗ ಸರ್ಕಾರದವರು ಬಂದು ಹೇಳ್ರಿ, ವಾಪಸ್ ತೊಳ್ತಾರ ಅಥವಾ ಅವರ ಮಕ್ಕಳಿಗೆ ಕೊಡ್ತಾರ? ಎಲ್ಲರೂ ಹೇಳ್ರಿ, ಯಾರಿಗಾಗತ್ತೆ? ಮಕ್ಕಳಿಗಾಗತ್ತೆ. ಆಮೇಲೆ ಏನಾಗುತ್ತೆ? ಮೊಮ್ಮಕ್ಕಳಿಗೆ ಬರುತ್ತೆ. ಮೊಮ್ಮಕ್ಕಳಿಂದ ಯಾರು ಬರುತ್ತೆ? ಮರಿ ಮೊಮ್ಮಕ್ಕಳು ಬರುತ್ತೆ. ಮರಿ ಮಕ್ಕಳಿಂದ ಯಾರು ಬರುತ್ತೆ? ಹಾಗೆ ಹಾಗೆ ಏನಾಗುತ್ತೆ? ಶಾಶ್ವತವಾಗಿ ಇರುತ್ತಾ, ತಾತ್ಕಾಲಿಕವಾಗಿರುತ್ತಾ? ಎಲ್ಲರೂ ಹೇಳ್ರಿ, ಹೇಗಿರುತ್ತೆ? ಸೇಮ್ ಅದೇ ತರ ನಿನ್ನ ಜನ್ಮದವರೆಗೂ, ನಿನ್ನ ಕಾಲದವರೆಗೂ, ಕಾಲ ಕಾಲಕ್ಕೂ ನಿನಗೆ ದೇವರು ಕ್ಷಮಾಪಣೆ ಎಂಬ ಪತ್ರವನ್ನ ನಿನಗೆ ಕೊಟ್ಟಿರುವುದರಿಂದ ನೀನು ದೀಕ್ಷಾಸ್ನಾನ ತೆಗೆದುಕೊಂಡ ದಿನದಕ್ಕೆ ಮಾತ್ರವೇ ಕ್ಷಮಾಪಣೆ ಅಲ್ಲ, ನೀನು ಮರಣದವರೆಗೂ, ನಿನ್ನ ಕಡೇ ಉಸಿರು ಇರುವವರೆಗೂ ನಿನಗೆ ಕ್ಷಮಾಪಣೆ ಎಂಬ ಪತ್ರ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ಬ ಅಪರಾಧಿ ತಪ್ಪು ಮಾಡಿ ಅವನು ಶಿಕ್ಷೆಗೆ ಹೋಗಬೇಕಾಗಿರುತ್ತದೆ. ಆದರೆ ಕೋರ್ಟ್ ಅಲ್ಲಿ ಇವನು ನಿರಪರಾಧಿ, ಇವನ ತಪ್ಪುಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿ ಅವನಿಗೆ ಪತ್ರವನ್ನು ಕೊಟ್ಟು ಕಳಿಸ್ತಾರೆ ಅಂತ ಇಟ್ಕೊಳ್ರಿ. ಆ ಕಳ್ಳನೋ ಅಥವಾ ಕೊಲೆಗಾರನಾಗಿದ್ದನೋ ಏನೋ ಅಪರಾಧಿಯಾಗಿದ್ದ, ಅವನು ಪತ್ರವನ್ನು ತೆಗೆದುಕೊಂಡು ತನ್ನ ಊರತ್ರ ಬರಬೇಕಾದ್ರೆ ಊರ ಬಾಗಿಲಲ್ಲಿ ಪೊಲೀಸರು ನಿಲ್ಲಿಸಿ, ನೀನ್ ಕಳ್ಳ ತಾನೆ, ನೀನ್ ಕೊಲೆ ಮಾಡ್ದವನ್ ತಾನೆ, ನೀನ್ ಇಂಥ ತಪ್ಪುಗಳನ್ನು ಮಾಡ್ದಂತಾನೆ, ಇಂಥ ರೋಡಿಸಮ್ ಮಾಡ್ದಿದ್ದಂತಾನೆ, ನೀನ್ ಹೆಂಗೆ ಊರಲ್ಲಿದ್ಯಾ, ನೀನ್ ಹೆಂಗೆ ಹೊರಗಡೆ ಬಂದಿದ್ಯಾ, ಬಾ ಅಂತ ಹೇಳಿ ಅವನ್ನ ಶರ್ಟ್ ಹಿಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಿದ್ರೆ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ರೆ, ಆಗ ಆ ಅಪರಾಧಿ ಏನಂತ ಹೇಳ್ತಾನೆ? ಹೇಳ್ರಿ, ಏನಂತ ಹೇಳ್ತಾನೆ? ಹೇಳ್ರಿ. ಅವನು ಏನ್ ಮಾಡ್ತಾನೆ? ಸಾರ್ ನೋಡ್ರಿ, ಕೋರ್ಟ್ ಅಲ್ಲಿ ನ್ಯಾಯಾಧೀಶರು ಏನಂತ ಕೊಟ್ಟಿದ್ದಾರೆ, ನಾನು ನಿರಪರಾಧಿ, ನನಗೆ ದಂಡನೆ ಇಲ್ಲ, ನನಗೆ ಕ್ಷಮಾಪಣೆ ಸಿಕ್ಕಿದೆ ಅಂತ ಹೇಳಿ ಕೋರ್ಟಿನ ನ್ಯಾಯಾಧೀಶರು ನನಗೆ ಕ್ಷಮಾಪಣೆಯನ್ನ ಕೊಟ್ಟಿದ್ದಾರೆ. ಸೊ ನೀವು ಹೇಗೆ ನನ್ನನ್ನು ಅಪರಾಧಿ ಎಂದು ಹೇಳ್ತೀರಿ? ನೀವು ಹೇಗೆ ನನ್ನನ್ನ ಮತ್ತೆ ಸ್ಟೇಷನ್ ಕರ್ಕೊಂಡು ಹೋಗಕ್ಕೆ ಸಾಧ್ಯತೆ? ನೋಡ್ರಿ ಎಂಬುದಾಗಿ ಅವನು ತೋರಿಸುವಾಗ ಪೊಲೀಸ್ ಅವ್ರು ಏನ್ ಮಾಡ್ತಾರೆ? ಅವಾಗ ಅವನನ್ನ ಬಿಟ್ಟು ಬಿಡ್ತಾರೆ. ಆಗ ಅವರೇ ಪೊಲೀಸರು ಸಾರಿ 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 ಕ್ಷಮಿಸ್ರಿ, ನೀವು ಇನ್ನು ಹೋಗ್ಬೋದು ಅಂತೇಳಿ ಬಿಟ್ಟು ಬಿಡುವನಾಗಿದ್ದಾನೆ. ಪ್ರೇರೆ, ಅದೇ ತರ ನಿಮ್ಮನ್ನ ದೇವರು ನಿರಪರಾಧಿ, ನಿಮ್ಮ ಪಾಪಗಳೆಲ್ಲವೂ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ದೇವರೇ ನಿಮ್ಮನ್ನು ಕುರಿತು ನಿರ್ಣಯಿಸಿರುವಾಗ ನಿಮ್ಮನ್ನು ಯಾರು ಅಪರಾಧಿ ಎಂದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಒಂದು ವೇಳೆ ಹೇಳಿದರೂ ನಾವು ಹೇಳಬೇಕಾಗಿರೋದು, ಯೇಸು ಕ್ರಿಸ್ತನ ರಕ್ತ ನನ್ನ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ಶುದ್ಧೀಕರಿಸಿದೆ, ನಾನು ಇನ್ನು ಅಪರಾಧಿ ಅಲ್ಲ, ನಾನು ಏನಾಗಿದ್ದೇನೆ? ಕ್ಷಮಿಸಲ್ಪಟ್ಟವನಾಗಿದ್ದೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮೀಕನು ಬರೆದ ಪುಸ್ತಕ 7ನೇ ಅಧ್ಯಾಯ 19ನೇ ವಚನವನ್ನ ಓದಿಕೊಳ್ಳೋಣ. ಮೀಕನು ಬರೆದ ಪುಸ್ತಕ 7ನೇ ಅಧ್ಯಾಯ 19ನೇ ವಚನ.
ಮೀಕ 7:19. ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು, ನಮ್ಮ ಅಪರಾಧಗಳನ್ನು ಅಣಗಿಸುವನು. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಾಳಕ್ಕೆ ಅಥವಾ ಆಳಕ್ಕೆ ಬಿಸಾಡು ಬಿಡುವಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದ ನೋಡುತ್ತೇವೆ, ದೇವರೇ ನಿನ್ನ ಜನರ ಪಾಪಗಳನ್ನೆಲ್ಲ ಎಲ್ಲಿ ಹಾಕಿ ಬಿಡ್ತಾನಂತೆ? ಸಮುದ್ರದ ತಾಳಕ್ಕೆ ಬಿಸಾಡು ಬಿಡುತ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದ್ರೆ ಯೋಚನೆ ಮಾಡಿ ನೋಡ್ರಿ, ನಿನ್ನ ಪಾಪಗಳು ಅಪರಾಧಗಳು ಎಲ್ಲಿದೆ ಅಂತೆ? ಸಮುದ್ರದ ಆಳದಲ್ಲಿ ದೇವರು ಬಿಸಾಡಿದ್ದಾನೆ. ಹಾಗಾದ್ರೆ ನಿನ್ನ ಪಾಪಗಳು ಗೋಡೆ ಮೇಲೋ, ನಿನ್ನ ಪಾಪಗಳು ನಿನ್ನ ಕಣ್ಣಿನ ಮುಂದೆನೋ ದೇವರು ಇಟ್ಕೊಂಡಿಲ್ಲ. ದೇವರು ನಿಮ್ಮ ಎಲ್ಲಾ ಪಾಪಗಳನ್ನ ಎಲ್ಲಿ ಹಾಕಿ ಬಿಟ್ಟಿದ್ದಾನೆ? ಸಮುದ್ರದ ಆಳದಲ್ಲಿ ಆತನು ಬಿಸಾಡಿ ಬಿಟ್ಟಿದ್ದಾನೆ. ಆತನು ಹೋಗಿ ಹೋಗಿ ಹಗಲೆಲ್ಲ ನಿನ್ನ ಪಾಪಗಳನ್ನ ತಗೊಂಡು ಬಂದು ನೀನ್ ಏನೇನ್ ಮಾಡಿದೀಯ ಅಂತೇಳಿ ಎಲ್ಲ ತೆಗೆದು 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 ಆತನು ಏನ್ ಮಾಡಲ್ಲ? ನೋಡ್ತಾ ಇರಲ್ಲ. ಪ್ರೈಸ್ ದಿ ಲಾರ್ಡ್. ಆತನು ಅಸಹ್ಯವಾದದನ್ನ ನೋಡದವನಾಗಿದ್ದಾನೆ. ಪಾಪವನ್ನು ಕಣ್ಣಿಂದ ನೋಡದಂತ ದೇವರಾಗಿದ್ದಾನೆ. ಪಾಪಿಯನ್ನ ಕಣ್ಣಿಂದ ನೋಡ್ತಾನೆ, ಆದರೆ ಪಾಪವನ್ನು ನೋಡದವನಾಗಿ. ನಿನ್ನ ಪಾಪಗಳನ್ನ ದೇವರು ಗಮನಕ್ಕೆ ತೆಗೆದುಕೊಳ್ಳದೆ, ಅವುಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಿನ್ನ ಪಾಪಗಳನ್ನ ದೇವರು ಎಲ್ಲಿಗೆ ಹಾಕಿಬಿಟ್ಟಿದ್ದಾರೆ? ಸಮುದ್ರದ ಆಳದಲ್ಲಿ ಬಿಸಾಡಲ್ಪಟ್ಟಿದ್ದಾರೆ. ಎರಡನೇದಾಗಿ ಕೀರ್ತನೆ 103ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳ್ರಿ. ಕೀರ್ತನೆ 103 12ನೇ ವಚನ. ಕೀರ್ತನೆ 103:12. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಹಲ್ಲೆಲೂಯಾ ಹೇಳೋಣ ಒಂದು ಹಲ್ಲೆಲೂಯಾ. ದೇವರು ನಮ್ಮ ಅಪರಾಧಗಳನ್ನು ಪಾಪಗಳನ್ನ ಏನ್ ಮಾಡಿದ್ದಾನೆ? ದ್ರೋಹಗಳನ್ನ ಪೂರ್ವ ಪಶ್ಚಿಮ. ಯಾರಾದರೂ ಪೂರ್ವ ಪಶ್ಚಿಮವನ್ನ ಅಳತೆ ಮಾಡಿದ್ದೀರಾ? ಪೂರ್ವ ಪಶ್ಚಿಮವನ್ನ ಇಷ್ಟು ಕಿಲೋಮೀಟರ್ ಇದೆ ಅಂತ ಹೇಳಕ್ ಸಾಧ್ಯನಾ ಪ್ರಿಯರೇ? ಹಾಗಾದ್ರೆ ಈ ಪೂರ್ವ ಪಶ್ಚಿಮ ಎಷ್ಟು ದೂರ ಇದೆಯೋ ಅಷ್ಟು ದೂರಕ್ಕೂ ನಮ್ಮ ಅಪರಾಧಗಳನ್ನು ದೇವರು ದೂರಕ್ಕೆ ತಳ್ಳಿಬಿಟ್ಟವನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ನಮ್ಮನ್ನ ಅಪರಾಧಗಳನ್ನ ಪಾಪಗಳನ್ನ ನೆನಪಿಗೆ ಯಾರು ಕೊಂಡು ಬರೋದು? ಸೈತಾನನು ಕೊಂಡು ಬರುವನಾಗಿದೆ. ದೇವರು ನಮ್ಮ ಅಪರಾಧಗಳನ್ನ ನೆನಪಿಗೆ ತೆಗೆದುಕೊಳ್ಳದಂತೆ ಎಲ್ಲವನ್ನ ಆತನು ಮರೆತು ಬಿಟ್ಟವನಾಗಿದ್ದಾನೆ. ಹಾಗಾದ್ರೆ ಕ್ರಿಸ್ತನಲ್ಲಿ ಚೆನ್ನಾಗಿ ತಿಳ್ಕೊಳ್ರಿ, ನಾನು ದೇವರ ದೃಷ್ಟಿಯಲ್ಲಿ ಇನ್ನೂ ಅಪರಾಧಿಯಾಗಿ ಪಾಪದಲ್ಲಿಲ್ಲ. ಅದಕ್ಕಾಗಿ ಇವತ್ತು ನಾವು ತೆಗೆದುಕೊಳ್ಳುವ ಈ ಕರ್ತನ ಮೇಜಿನಲ್ಲಿ ಇದು ನನ್ನ ರಕ್ತ, ಬಹು ಜನರ ಪಾಪಗಳನ್ನ ಕ್ಷಮಿಸುವಂತ ಏನಾಗಿದೆ? ರಕ್ತವಾಗಿದೆ. ಪ್ರೇರೆ, ಒಂದೊಂದು ಸಾರಿಯೂ ನೀನು ಕರ್ತನ ಮೇಜಿನಲ್ಲಿ ಆತನ ವಾಕ್ಯವನ್ನ, ಆತನ ರೊಟ್ಟಿಯನ್ನ, ಆತನ ರಕ್ತವನ್ನ ನೀನು ತೆಗೆದುಕೊಳ್ಳುವಾಗಲೆಲ್ಲ ಒಂದಾಗಿ ತಿಳ್ಕೊಳ್ಬೇಕು, ನಿನ್ನ ಅಪರಾಧಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಾನು ಕ್ಷಮಿಸಲ್ಪಟ್ಟವನಾಗಿದ್ದೇನೆ. ನೋ ಡೌಟ್, ಸಂದೇಹನ ಪಡಬೇಡ್ರಿ. ಇನ್ನೂ ಕ್ಷಮಿಸಲ್ಪಟ್ಟಿಲ್ಲ, ಇನ್ನೂ ಏನೋ ಇದೆ, ಅದಕ್ಕೆ ಅಂತ ಹೇಳಿ ಇನ್ನು ನೀವು ಬಂಧನದಲ್ಲಿ ಇರೋದು ಅಲ್ಲ. ಸತ್ಯವನ್ನ ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವಂತದಾಗಿ ಕಾಣಲ್ಪಡುತ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎರಡನೇದಾಗಿ ದೇವರ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ನಮ್ಮನ್ನು ನೀತಿವಂತರನ್ನಾಗಿ, ಜಸ್ಟಿಫಿಕೇಶನ್. ಎರಡನೇದಾಗಿ ದೇವರು ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ದಾನೆ. ಏನಾಗಿ ಮಾಡಿದ್ದಾನೆ? ನೀತಿವಂತ. ನಮ್ಮ ಹೆಸರು ಪಾಪಿಗಳಾಗಿದ್ದೀವಿ, ಈಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಮೇಲೆ ನಾವೇನಾಗಿದ್ದೀವಿ? ನೀತಿವಂತರಾಗಿದ್ದೇವೆ. ದೇವರ ವಚನದಲ್ಲಿ ನಾವು ಓದಿಕೊಳ್ಳುತ್ತೇವೆ. ರೋಮಪುರ ಪತ್ರಿಕೆ 3ನೇ ಅಧ್ಯಾಯ 23-24ನೇ ವಚನವನ್ನು ಓದಿಕೊಳ್ಳೋಣ. ಎಲ್ಲರೂ ಪಾಪ ಮಾಡಿ, ರೋಮಪುರ ಪತ್ರಿಕೆ 3ನೇ ಅಧ್ಯಾಯ 23-24ನೇ ವಚನ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಪ್ರೈಸ್ ಲಾರ್ಡ್. ಇಲ್ಲಿನ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಎಲ್ಲರೂ ಪಾಪವನ್ನು ಮಾಡಿ
ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಅಂದ್ರೆ ಲೋಕದಲ್ಲಿ ಯೇಸುವನ್ನು ಅರಿಯತ ಇರುವಂತ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಅಂದ್ರೆ ದೇವರ ನೀತಿ, ದೇವರಿಗೆ ಸಮಾನತೆ, ದೇವರ ಐಕ್ಯತೆ, ದೇವರ ಮಕ್ಕಳಾಗುವ ಅಧಿಕಾರವನ್ನ ಹೊಂದದೆ ಹೋಗಿದ್ದಾರೆ. ಆದರೆ ಇವಾಗ ನೀತಿವಂತರೆಂದು ನಾವು ನಿರ್ಣಯವನ್ನು ಹೊಂದಿರುವುದು ಹೇಗೆ ಅಂದರೆ ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಅದು ನಮ್ಮ ಕರ್ತನಾದ ಯೇಸುವಿನಿಂದಲೇ. ಈಗ ನಾವು ಏನಂತ ನಿರ್ಣಯವನ್ನು ಹೊಂದಿದ್ದೇವೆ, ನೀತಿವಂತರು ಎಂಬುದಾಗಿ ದೇವರು ನಮ್ಮನ್ನ ನಿರ್ಣಯ ಮಾಡಿದೆ. ದೇವರು ಮೊದಲಾಗಿ ನಮ್ಮನ್ನ ಪಾಪಗಳನ್ನ ಕ್ಷಮಿಸಿದ್ದಾರೆ. ಎರಡನೇದಾಗಿ ಚೆನ್ನಾಗಿ ತಿಳ್ಕೊಳ್ರಿ, ನಾವು ಇವತ್ತು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರುವಾಗ ಕ್ಷಮಿಸಲ್ಪಟ್ಟವರಾಗಿ ಬಂದು ತೆಗೆದುಕೊಳ್ತಾ ಇದ್ದೀವಿ. ತೆಗೆದುಕೊಂಡ ಮೇಲೆ ಕ್ಷಮಾಪಣೆ ಅಲ್ಲ, ತೆಗೆದುಕೊಳ್ಳೋಕ್ಕಿಂತ ಮುಂಚೆನೆ ದೇವರು ನಿಮ್ಮನ್ನ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ನಿಮ್ಮನ್ನ ದೇವರು ಕ್ಷಮಿಸಿದ್ದಾನೆ. ಅದಕ್ಕಾಗಿ ನೀವು ಬಂದು ತೆಗೆದುಕೊಳ್ತಾ ಇದ್ದೀರಿ. ಎರಡನೇದಾಗಿ ನೀವು ಇದನ್ನ ತೆಗೆದುಕೊಳ್ಳುವಾಗ ನೀವು ಹೇಗೆ ತೆಗೆದುಕೊಳ್ತಾ ಇದ್ದೀರಿ ಅಂತ ತಿಳ್ಕೊಳ್ಬೇಕಂದ್ರೆ, ಧೈರ್ಯವಾಗಿ ದೇವರ ಕೃಪಾ ಸಿಂಹಾಸನದ ಮುಂದೆ ನಾವು ಬರುವಂತೆ ದೇವರು ನಮಗೆ ಮಾಡಿದ್ದಾನೆ. ಅದಕ್ಕಾಗಿ ಕರ್ತನ ಮೇಜಿನ ಮುಂದೆ, ನಿಮ್ಮ ಮುಂದೆ ಕರ್ತನ ಮೇಜು ಬರುವಾಗ ನೀವು ಹೇಗೆ ತೆಗೆದುಕೊಳ್ಳಬೇಕು, ಅಪರಾಧಿ ಎಂಬ ಮನಸಾಕ್ಷಿಯೊಂದಿಗೆಲ್ಲ ನಾನು ನೀತಿವಂತನಾಗಿದ್ದೇನೆ, ಯೇಸುವಿನ ರಕ್ತ, ಈ ರಕ್ತವು, ಈ ರೊಟ್ಟಿಯು ನನ್ನನ್ನು ನೀತಿವಂತನಾಗಿ ಮಾಡಿದೆ, ನೀತಿವಂತನಾದ ನಾನು ಕರ್ತನ ಮೇಜಿನಲ್ಲಿ, ಆತನ ದೇಹದಲ್ಲಿಯೂ ರಕ್ತದಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ ಎಂಬಂತ ಪ್ರಿಯರೇ, ಧೈರ್ಯದೊಡನೆ ನಿಶ್ಚಯದೊಡನೆ ನಾವು ಪಾಲ್ಗೊಳ್ಳುವಂತೆ ಮಾಡಿದ್ದು ಯಾವುದೆಂದರೆ ದೇವರ ಕೃಪೆ ಒಂದು ಮಾತ್ರವೇ ಆಗಿದೆ. ಇವತ್ತು ಆ ದೇವರ ಕೃಪೆ ನಮ್ಮನ್ನ ಜಸ್ಟಿಫಿಕೇಶನ್ ಮಾಡಿದೆ, ನೀತಿವಂತರೆಂದು ನಮ್ಮನ್ನ ಏನ್ ಮಾಡಿದೆ, ನಿರ್ಣಯಿಸಲ್ಪಟ್ಟದಾಗಿ ಕಾಣಲ್ಪಡುತ್ತದೆ. ಅದಕ್ಕೆ ಬೈಬಲ್ ನೋಡುತ್ತೇವೆ, 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21ನೇ ವಚನವನ್ನು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21ನೇ ವಚನವನ್ನು ಓದಿಕೊಳ್ಳ್ರಿ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ, ಗಮನಿಸಿರಿ, ನಾವು ದೇವರಿಗೆ ಏನಾಗಿದ್ದೀವಂತೆ, ಸಮರ್ಪಕರಾದ. ಎಲ್ಲರೂ ಹೇಳ್ರಿ, ನಾವೇನು ದೇವರಿಗೆ ಏನಾಗಿದ್ದೀವಿ? ಎಲ್ಲರೂ ಇಲ್ಲಿ ಕೇಳ್ರಿ, ಇಲ್ಲಿ ನೋಡ್ರಿ, ಎಲ್ಲರೂ ಇಲ್ಲಿ ನೋಡ್ರಿ, ಎಲ್ಲರೂ ಹೇಳ್ರಿ, ಎಲ್ಲ ನೋಡಿ ಹೇಳ್ರಿ, ದೇವರಿಗೆ ನಾವೇನಾಗಿದ್ದೀವಿ? ಕೇಳ್ಬೇಕು, ಸರಿಯಾಗಿ ಕೇಳದರಲ್ಲೇ ನಿಮಗೆ ಬಿಡುಗಡೆ. ಕೇಳದಲ್ಲಿ ಸರಿ ಕೇಳಲಿಲ್ಲ ಅಂದ್ರೆ ಬಿಡುಗಡೆ ಇಲ್ಲ. ಕೇಳುವಾಗಲೇ ನೆಟ್ಟಿಗೆ ಕೇಳ್ರಿ, ಕೇಳುವಾಗಲೇ ಚೆನ್ನಾಗಿ ಸರಿಯಾಗಿ ಕೇಳ್ರಿ. ಸೊ ಇಲ್ಲಿ ನೋಡುತ್ತೇವೆ, ನಾವು ಆತನಲ್ಲಿ ದೇವರಿಗೆ ಏನಾಗಿದ್ದೇವೆ? ಎಲ್ಲರೂ ಹೇಳೋಣ, ನಾವೇನಾಗಿದ್ದೀವಿ? ನಾವು ಯಾರು ದೇವರಿಗೆ ರಿಜೆಕ್ಟ್ ಆದವರಲ್ಲ. ದೇವರು ನಮ್ಮನ್ನು ಯಾರನ್ನು ನಿರಾಕರಿಸಿದವನಲ್ಲ, ತಳ್ಳಿ ಬಿಟ್ಟವನಲ್ಲ. ಬೈಬಲ್ ಹೇಳ್ತಾರೆ, ಆತನ ಬಳಿಗೆ ಬರುವವರನ್ನು ದೇವರೆಂದಿಗೂ ಕೈ ಬಿಡುವುದಿಲ್ಲ, ಅವ್ರನ್ನ ಏನ್ ಮಾಡುವುದಿಲ್ಲ, ದೇವರೆಂದಿಗೂ ತೊರೆದು ಬಿಡುವುದೇ ಇಲ್ಲ. ಅದರ ಅರ್ಥ ನಾವೆಲ್ಲರೂ ದೇವರಿಗೆ ಏನಾಗಿದ್ದೀವಿ? ಅಂಗೀಕಾರವಾಗಿದ್ದೇವೆ, ಸಮರ್ಪಕರಾಗಿದ್ದೇವೆ. ಎಲ್ಲರ ಅರ್ಥ ಆಯ್ತರ? ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆಯಲ್ಲಿ ಯಾಜಕನು ದೇವಾಲಯಕ್ಕೆ ಹೋಗುವಾಗ ಅವನು ಭಯದಿಂದ, ನಡುಕದಿಂದ ಅವನು ಪ್ರಾಣಿಗಳ ಬಲಿಗಳ ರಕ್ತವನ್ನು ತೆಗೆದುಕೊಂಡು ಒಳಗೆ ಹೋಗ್ಬೇಕಾದ್ರೆ ನಾನಿವತ್ತು ಬದುಕ್ತೀನೋ ಸಾಯ್ತೀನೋ ಎಂಬುದಾಗಿ ಎದುರ್ಕೊಂಡು ಅವನು ದೇವಾಲಯಕ್ಕೆ ಹೋಗ್ಬೇಕಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ಯಾರಾದರೂ ಬಲಿಗಳನ್ನ ಅವರು ಅರ್ಪಿಸುವಾಗ ಇವತ್ತು ನನ್ನ ಬಲಿ ಎತ್ತಲ್ಪಡುತ್ತದೋ ಇಲ್ಲವೋ ಎಂಬಂತ ಏನಾಗ್ತಿತ್ತು? ಭಯ ಇರ್ತಿತ್ತು. ದೇರ್ ಇಸ್ ನೋ ಗ್ಯಾರಂಟಿ. ಸಮರ್ಪಣೆಗೆ ಅವರಿಗೆ ಗ್ಯಾರಂಟಿನೇ ಇರ್ತಿರ್ಲಿಲ್ಲ. ಆದರೆ ಇವತ್ತು ನಾವು ಆತನಲ್ಲಿ ದೇವರಿಗೆ ಏನಾಗಿದ್ದೇವೆ? ಸಮರ್ಪಕರಾದ. ಅಂದರೆ ನಮ್ಮ ಪ್ರಾರ್ಥನೆ ಸಮರ್ಪಕವಾಗಿದೆ. ಕೆಲವರು ಹೇಳ್ತಾರೆ, ನಿನ್ನ ಪ್ರಾರ್ಥನೆ ದೇವ್ರು ಕೇಳಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ನಿನ್ನ ನಂಬಿಕೆ ಕೊರತೆ ಆಗಿದೆ, ಯಾಕೆಂದ್ರೆ ನಿನ್ನ ಪರಿಶುದ್ಧತೆ ಇಲ್ಲ, ನೀನು ಅರ್ಹತೆ ಇಲ್ಲ, ನೀನು ಯೋಗ್ಯತೆ ಇಲ್ಲ. ಯಾರು ಹೇಳಿದ್ದು? ಬೈಬಲ್ ಹೇಳ್ತದೆ, ನೀನು ದೇವರಿಗೆ ಸಮರ್ಪಕವಾಗಿದ್ಯಾ, ದೇವರಿಗೆ ಮೀಸಲಾಗಿದ್ಯಾ, ದೇವರಿಗೆ ನೀನು ಮೆಚ್ಚುಗೆಯಾಗಿದ್ಯಾ, ದೇವರಿಗೆ ನೀನು ಅಂಗೀಕಾರವಾಗಿದ್ಯಾ. ದೇವರೇ ನಿನ್ನನ್ನು ಅಂಗೀಕರಿಸಿಕೊಂಡಿರುವಾಗ ಈ ಕರ್ತನ ಮೇಜಿನಲ್ಲಿ
ತೆಗೆದುಕೊಳ್ಳಲಿಕ್ಕೆ, ಇದನ್ನು ತಿನ್ನಲಿಕ್ಕೆ, ಕುಡಿಲಿಕ್ಕೆ ಯಾವ ಅಭ್ಯಂತರವೂ ನಿನಗೆ ಇಲ್ಲವೇ ಇಲ್ಲ. ಯಾಕೆಂದರೆ ದೇವರೇ ನಿನ್ನನ್ನು ಏನ್ ಮಾಡಿದ್ದಾನೆ? ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂತೆ ನಿನ್ನನ್ನು ದೇವರು ಅಂಗೀಕರಿಸಿಕೊಂಡಿದ್ದಾನೆ. ಕ್ರಿಸ್ತನು ಹೇಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡನೋ, ದೇವರು ತಂದೆಯಾದ ದೇವರು ಆತನನ್ನು ಅಂಗೀಕರಿಸಿಕೊಂಡಿದ್ದಾನೋ, ಹಾಗೆಯೇ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗೆ, ಕ್ರಿಸ್ತನನ್ನು ತಂದೆಯಾದ ದೇವರು ಸ್ವೀಕರಿಸಿಕೊಂಡಾಗೆ ನಿನ್ನನ್ನು ದೇವರು ಸ್ವೀಕರಿಸಿಕೊಂಡಿದ್ದಾನೆ. ಆಮೆನ್. ಅದಕ್ಕೆ ಪ್ರಿಯ ದೇವಜನರೇ, ನಾವೆಲ್ಲರೂ ದೇವರಿಗೆ ಏನಾಗಿದ್ದೇವೆ? ಸಮರ್ಪಕರಾಗಿದ್ದೇವೆ. ಎಲ್ಲರೂ ಹೇಳ್ರಿ, ನಾ ಏನಾಗಿದ್ದೀವಿ? ವಿ ಆರ್ ನಾಟ್ ಎ ರಿಜೆಕ್ಟೆಡ್. ನಾವ್ಯಾರು ತಳ್ಳಲ್ಪಟ್ಟವರಲ್ಲ, ನಾವ್ಯಾರು ನಿರಾಕರಿಸಲ್ಪಟ್ಟವರ ಅಲ್ಲ. ಸೈಡಿಗೆ ತಳ್ಳು ಅಂತ ಹೇಳೋರಲ್ಲ, ನಮ್ಮನ್ನ ದೂರ ನಿಲ್ಲು ಅಂತ ದೇವ್ರು ನಮ್ಮನ್ನ ಹೇಳಿಲ್ಲ. ಅಲ್ಲಿ ನಿಂತ್ಕೊ ಅಂತ ಹೇಳಿಲ್ಲ ದೇವ್ರು ನಮ್ಮನ್ನ. ಅಲ್ಲಿ ಕೂತ್ಕೊ ಅಂತ ಹೇಳಿಲ್ಲ. ದೇವರು ನಮ್ಮನ್ನ ಸಮರ್ಪಕವಾಗಿ ಸಮರ್ಥಿಸಿಕೊಂಡಿದ್ದಾನೆ, ನಮ್ಮನ್ನು ಅಂಗೀಕರಿಸಿಕೊಂಡಿದ್ದಾನೆ. ನಾವು ರಿಜೆಕ್ಟೆಡ್ ಅಲ್ಲ, ನಾವು ಸೆಲೆಕ್ಟೆಡ್ ಆಗಿದ್ದೇವೆ. ನಾವು ತಳ್ಳಲ್ಪಟ್ಟವರಲ್ಲ, ನಾವು ಆರಿಸಿಕೊಳ್ಳಲ್ಪಟ್ಟವರಾಗಿದ್ದೇವೆ. ನಾವು ನಿರಾಕರಿಸಲ್ಪಟ್ಟವರಲ್ಲ, ನಾವೆಲ್ಲರೂ ಆಯಲ್ಪಟ್ಟವರಾಗಿದ್ದೇವೆ. ಅರ್ಥ ಆಯ್ತರ? ಸೊ ಜಸ್ಟಿಫಿಕೇಶನ್, ದೇವರು ನಮ್ಮನ್ನ ಸಮರ್ಪಕರಾಗಿ ಏನ್ ಮಾಡಿದ್ದಾನೆ? ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಹಲ್ಲೆಲೂಯಾ. ಬೈಬಲ್ ಹೇಳುತ್ತದೆ, ನಮ್ಮನ್ನ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪದ ಜ್ಞಾನವೇ ಇಲ್ಲದಂತ, ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಪಾಪದ ಜ್ಞಾನ ಸಹ ಇರಲಿಲ್ಲ. ನಮಗೆ ಪಾಪದ ಜ್ಞಾನ ಇರೋದ್ರಿಂದ ಪಾಪವನ್ನು ನಾವು ಮಾಡುತ್ತೇವೆ. ಪಾಪದ ಜ್ಞಾನವೇ ಯೇಸುವಿಗೆ ಇರಲಿಲ್ಲ. ಅಂತ ಪಾಪದ ಜ್ಞಾನವಿಲ್ಲದಂತವನನ್ನ ನಮಗೋಸ್ಕರ ದೇವರೇನ್ ಮಾಡಿದ್ರು? ಪಾಪಿಯಾಗಿ ಮಾರ್ಪಡಿಸಿದ್ರು. ನಾವೆಲ್ಲರೂ ಇವತ್ತು ಏನಾಗಿದ್ದೇವೆ? ಸಮರ್ಪಕರಾದ ನೀತಿ ಸ್ವರೂಪಿಗಳಾಗಿದ್ದೇವೆ. ಎಲ್ಲರೂ ಹೇಳೋಣ, ನಾವೆಲ್ಲರೂ ಏನಾಗಿದ್ದೇವೆ? ನೀತಿ ಸ್ವರೂಪಿಗಳಾಗಿದ್ದೇವೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದ ನೀತಿ ಸ್ವರೂಪಿ? ಸ್ವರೂಪಿ ಅಂದ್ರೆ ಏನು? ಅಂದ್ರೆ ಅರ್ಥ, ಪಾಪದ ಕಲೆ, ಪಾಪದ ಗುರುತು, ಪಾಪಕ್ಕೆ ಸಂಬಂಧಪಟ್ಟದ್ದು ನನ್ನ ಹತ್ರ ಏನೂ ಇಲ್ಲದ ಏನಾಗಿದೆ? ನಾನು ಪುನರ್ಜನ್ಮವನ್ನು ಹೊಂದಿದ್ದೇನೆ. ಈ ಜನ್ಮದಲ್ಲಿ ನನ್ನಲ್ಲಿ ಏನಿಲ್ಲ, ಹಳೆ ಆದಾಮನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನ ಹತ್ರ ಇಲ್ಲವೇ ಇಲ್ಲದಾಗಿ ಕಾಣಲ್ಪಟ್ಟಿದೆ. ಹಲ್ಲೆಲೂಯಾ. ನಾವು ಪಾಪಿಯಾದ ಆದಾಮನ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ನಾವೆಲ್ಲರೂ ಪಾಪಿಗಳಾದ್ವಿ. ಈಗ ನಾವೆಲ್ಲರೂ ಯೇಸು ಕ್ರಿಸ್ತನೆಂಬ ಎರಡನೇ ಆದಾಮನಾಗಿರುವ ಆತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಸ್ವೀಕರಿಸಿಕೊಂಡುದರಿಂದ ಇನ್ನು ನಾವು ಯಾರ ಮಕ್ಕಳಲ್ಲ? ಆದಾಮನ ಮಕ್ಕಳಲ್ಲ. ನಾವೆಲ್ಲರೂ ಯಾರ ಮಕ್ಕಳಾಗಿದ್ದೇವೆ? ನೀತಿ ಸ್ವರೂಪಿಯಾದ ದೇವರ ಮಕ್ಕಳಾಗಿದ್ದೇವೆ. ಪಾಪಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ನಾನು ಪಾಪಿಯಾಗಿದ್ದೆ. ಈಗ ನೀತಿ ಸ್ವರೂಪನಾದ ದೇವರಲ್ಲಿ ತಿರುಗಿ ನಾನು ಹುಟ್ಟಿದ್ರಿಂದ ನಾನು ಏನಾಗಿದ್ದೇನೆ? ಇವಾಗ ನೀತಿ ಸ್ವರೂಪಿಯಾಗಿದ್ದೇನೆ. ಹಂದಿ ಹೊಟ್ಟೆಯಲ್ಲಿ ಹುಟ್ಟಿದ್ದು ಹಂದಿಯಾಗಿಯೇ ಇರುತ್ತೆ. ನಾವು ಅದೇ ತರ ಆದಾಮನಿಂದ ಬಂದಂತ ಜನ್ಮವನ್ನು ತಾಳ್ಕೊಂಡು ಬಂದ ನಾವೆಲ್ಲರೂ ಏನಾಗಿದ್ವಿ? ಪಾಪಿ ಸ್ವರೂಪಿಗಳಾಗಿದ್ವಿ. ಆದರೆ ಈಗ ನಾವು ಕ್ರಿಸ್ತನನ್ನ ನಂಬಿದ್ರಿಂದ, ಆತನು ನೀತಿ ಸ್ವರೂಪಿಯಾಗಿದ್ದರಿಂದ ನಾನು ಸಹ ಏನಾಗಿದ್ದೇನೆ? ಇವಾಗ ನೀತಿ ಸ್ವರೂಪಿಯಾಗಿದ್ದೇನೆ. ಇದು ನನ್ನಿಂದ ಆದುದಲ್ಲ, ನನ್ನ ಭಕ್ತಿಯಿಂದ ಆದುದಲ್ಲ, ನನ್ನ ಪ್ರಾರ್ಥನೆಯಿಂದ ಆದುದಲ್ಲ, ನನ್ನ ಬಲಿಗಳಿಂದ ಕೊಟ್ಟಿದ್ದರಿಂದ ಆದುದರಲ್ಲ. ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಟ್ಟದ್ರಿಂದ ನಾನು ಇನ್ನು ಹಂದಿ ಮರಿ ಅಲ್ಲ, ಇನ್ನು ನಾನು ಪಾಪಿಯ ಮರಿ ಅಲ್ಲ. ಈಗ ನಾನು ಯೂದ ಕುಲದ ಸಿಂಹದ
ರಾಜನಾಗಿರುವ ಅವನ ವಾಕ್ಯದಿಂದ ನಾನು ಹುಟ್ಟಿರೋದ್ರಿಂದ ನಾನು ಈಗ ಏನಾಗಿದ್ದೇನೆ? ಸಿಂಹವಾಗಿದ್ದೇನೆ, ಸಿಂಹದ ಮರಿಯಾಗಿದ್ದೇನೆ. ನಾನು ಇನ್ನು ಹಂದಿ ಮರಿಯಲ್ಲ, ನಾನು ಇನ್ನು ಯಾರಾಗಿದ್ದೇನೆ? ಸಿಂಹದ ಮರಿ. ಇನ್ನು ನಾನು ಪಾಪಿಯ ಮರಿಯಲ್ಲ, ನಾನು ಇವಾಗ ಯಾರಾಗಿದ್ದೀನಿ? ನೀತಿ ಸ್ವರೂಪಿಯಾಗಿದ್ದೇನೆ. ಅಂದ್ರೆ ಆದಾಮನಿಗೆ ಸಂಬಂಧಪಟ್ಟದ್ದು ಇವತ್ತು ನನ್ನ ಹತ್ರ ಏನಿಲ್ಲ, ಯಾವುದೊಂದು ಇಲ್ಲವೇ ಇಲ್ಲ. ಅದಕ್ಕೆ ಯೇಸು ಹೇಳಿದ್ರು, ಸೈತಾನನಿಗೆ ಸಂಬಂಧಪಟ್ಟದ್ದು ನನ್ನ ಹತ್ರ ಒಂದು ಇಲ್ಲವೇ ಇಲ್ಲ. ಅದಕ್ಕೆ ಆತನೇನಾಗಿದ್ದ? ನೀತಿ ಸ್ವರೂಪಿಯಾಗಿದ್ದ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅರ್ಥ ಆಗ್ತಾ ಹೇಳ್ತಾ ಇರೋದು? ನಾವು ಹೇಗೆ ನೀತಿ ಸ್ವರೂಪಿಯಾಗಿದ್ದೀವಿ, ಕ್ರಿಸ್ತನು ನೀತಿ ಸ್ವರೂಪಿಯಾಗಿದ್ದ. ಅದಕ್ಕಾಗಿ ಆತನ ನಂಬಿಕೆ ಇಟ್ಟು ಹುಟ್ಟಿದಂತ ನಾವುಗಳೆಲ್ಲವೂ ಇವತ್ತು ಎಲ್ಲರೂ ಏನಾಗಿದ್ದೀವಿ? ನೀತಿ ಸ್ವರೂಪಿಗಳಾಗಿದೆ. ಹಲ್ಲೆಲೂಯಾ. ಮಂಗನಿಂದ ಹುಟ್ಟಿದ ಮಾನವನಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದ್ರೆ ಮಂಗನಿಂದ ಮಾನವ ಬಂದಿದ್ರೆ ಇವತ್ತು ಮಂಗನಲ್ಲಿ ಜಾತಿಗಳಿಲ್ಲ. ಹಾಗಾದ್ರೆ ಇವತ್ತು ಎಷ್ಟು ಜಾತಿಗಳಿರ್ಬೇಕಾಗಿತ್ತು? ಪ್ರೈಸ್ ದಿ ಲಾರ್ಡ್. ಸೊ ಹೇಳದಂತನು ಮಂಗನಾಗಿದ್ದಾನೆ ಹೊರತು ಆ ರೀತಿಯಾಗಿ ದೇವರು ಮಂಗನಿಂದ ಮಾನವನನ್ನ ಸೃಷ್ಟಿ ಮಾಡಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮ್ಮಲ್ಲಿ ಇವತ್ತು ಯಾವ ಆತ್ಮ ವಾಸವಾಗಿದೆ? ಇವತ್ತು ನಮ್ಮಲ್ಲಿ ಯಾವ ಜೀವ ವಾಸವಾಗಿದೆ? ಕ್ರಿಸ್ತನ ಜೀವ ನಮ್ಮಲ್ಲಿ ವಾಸವಾಗಿದೆ, ಕ್ರಿಸ್ತನ ಆತ್ಮ ನಮ್ಮಲ್ಲಿ ವಾಸವಾಗಿದೆ. ಯಾವ ಮನಸ್ಸು ನಮ್ಮಲ್ಲಿದೆ? ಕ್ರಿಸ್ತನ ಮನಸ್ಸು ಇದೆ. ಹಾಗಾದರೆ ಪ್ರೇರೆ, ನಾವು ಯಾವ ಮನಸ್ಸು, ಯಾವ ಜೀವ, ಯಾವ ಆತ್ಮವನ್ನು ಹೊಂದಿದ್ದೇವೋ ನಾವೇನಾಗಿದ್ದೀವಿ? ಅಂಥದಕ್ಕೆ ಸಮಾನವಾಗಿದ್ದೇವೆ. ಕೆಲವರಿಗೆ ಸೈತಾನು ಹಿಡ್ಕೊಳ್ತದೆ, ಮೈ ಮೇಲೆ ಸೈತಾನ್ ಬಂದಿರುತ್ತದೆ. ಆಗ ಮೈ ಮೇಲೆ ಸೈತಾನ್ ಬಂದಾಗ ಅವರಿಗೆ ಯಾವ ಆತ್ಮ ಇರುತ್ತದೆ? ಸೈತಾನನ ಆತ್ಮ ಇರುತ್ತದೆ. ಆಗ ಸೈತಾನನ ಆತ್ಮ ಇದ್ದಾಗ ಅವ್ರನ್ನ ಸೈತಾನ ಏನ್ ಮಾಡ್ತಾನೆ? ತೊಂದರೆ ಕೊಡ್ತಾನೆ, ಕಾಡಿಸ್ತಾನೆ. ಅವರಿಗೆ ಮಾತ್ರ ಅಲ್ಲ, ಆ ಸೈತಾನ ಹಿಡಿದವರು ಮತ್ತೊಬ್ಬರಿಗೆ ತೊಂದರೆ, ಮತ್ತೊಬ್ಬರಿಗೆ ಕಾಡಿಸ್ತಾನೆ, ಮತ್ತೊಬ್ಬರಿಗೆ ತೊಂದರೆ ಕೊಡ್ತಾನೆ. ಯಾಕೆಂದ್ರೆ ಅವನಲ್ಲಿರುವ ಆತ್ಮ ಸೈತಾನನ ಆತ್ಮ. ಅದಕ್ಕಾಗಿ ಅವನು ಹಾಗೆ ದುರಾತ್ಮನಿಂದ ತುಂಬಲ್ಪಟ್ಟವನಾಗಿದ್ದಾನೆ. ಬೈಬಲ್ ಅಲ್ಲಿ ಅನೇಕ ದೆವ್ವಗಳಿಂದ ಹಿಡಿಯಲ್ಪಟ್ಟ ಒಬ್ಬ ವ್ಯಕ್ತಿ ಇದ್ದ. ಅವನೇನ್ ಮಾಡ್ತಾ ಇದ್ದ? ಕಲ್ಲುಗಳನ್ನು ತಕೊಂಡು ತನ್ನನ್ನೇ ತಾನು ಗಾಯ ಮಾಡ್ಕೊಳ್ತಿದ್ದ, ಕೂಗಾಡ್ತಿದ್ದ, ಅವನು ಅನೇಕರಿಗೆ ತೊಂದರೆ ಕೊಡ್ತಿದ್ದ. ಅವನ ವಾಸಸ್ಥಳ ಸಮಾಧಿಗಳಲ್ಲಿ, ಗುಹೆಗಳಲ್ಲಿ ವಾಸವಾಗ್ತಿದ್ದ. ಅವನನ್ನ ಸರ್ಪಣಿಗಳಿಂದ, ಹಗ್ಗಗಳಿಂದ ಕಟ್ಟಾಕಿದ್ರು, ಯಾರಿಂದಲೂ ಕಂಟ್ರೋಲ್ ಮಾಡಕ್ಕಾಗ್ತಿರ್ಲಿಲ್ಲ. ಯಾಕೆಂದ್ರೆ ಅವನೊಬ್ಬ ವ್ಯಕ್ತಿಯಾಗಿರ್ಲಿಲ್ಲ, ಅವನಲ್ಲಿ ದುರಾತ್ಮವು ವಾಸವಾಗಿತ್ತು. ಒಬ್ಬ ದುರಾತ್ಮ ಹಿಡಿದಂತ ವ್ಯಕ್ತಿ ಹಗ್ಗಗಳನ್ನ, ಕಟ್ಟಗಳನ್ನ ಬಿಚ್ಚಾಕಿಕೊಳ್ತಿದ್ದ, ಕೂಗ್ತಾ ಇದ್ದ, ಗಾಯ ಮಾಡುತ್ತಿದ್ದ. ಅಂದ್ರೆ ಇವತ್ತು ಕ್ರಿಸ್ತನು ಆತ್ಮ ನಿನ್ನಲ್ಲಿ ಇರೋದ್ರಿಂದ ನಿನ್ನ ಮೇಲಿರುವ ಅಭಿಷೇಕ ಏನ್ ಮಾಡುತ್ತದೆ? ನುಗಗಳನ್ನ ಮುರಿದಾಕುತ್ತದೆ, ಬಂಧಿತರನ್ನ ಬಿಡುಗಡೆ ಮಾಡುತ್ತದೆ, ರೋಗಿಗಳನ್ನ ವಾಸಿ ಮಾಡುವಂತ ಅಭಿಷೇಕ ನಿನ್ನ ಮೇಲೆ ಇದೆ. ನೀನು ಹೊಂದಿರುವ ಆತ್ಮ ಕ್ರಿಸ್ತನ ಆತ್ಮ, ಕ್ರಿಸ್ತನ ಮನಸ್ಸು ನಿನ್ನಲ್ಲಿ ಹೊಂದಿರೋದ್ರಿಂದ ಈ ಮನಸ್ಸು ಒಂದು, ಈ ಮನಸ್ಸಲ್ಲಿ ಏನ್ ಮಾಡಬೇಕು? ನೀನು ಅನುದಿನವೂ ಬೆಳೀತಾ ಬರಬೇಕು. ನಿನ್ನ ಮನಸ್ಸನ್ನ ನೀನು ಕ್ರಿಸ್ತ ಯೇಸುನಲ್ಲಿ ನೂತನ ಪಡಿಸಿಕೊಳ್ಳುವಾಗ ಆಗ ನಿನಗೆ ಗೊತ್ತಾಗತ್ತೆ, ನಾನೇನಾಗಿದ್ದೇನೆ? ನಾನು ಇನ್ನು ಪಾಪಿ ಅಲ್ಲ, ನಾನು ಆದಾಮನ ಸಂತತಿ ಅಲ್ಲ, ನಾನು ಯಾರ ಸಂತತಿ ಆಗಿದ್ದೇನೆ? ನೀತಿವಂತನ ಸಂತತಿನೇ ಆಗಿದ್ದೇನೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಪಾಪಿ ಸ್ವರೂಪಿಗಳಾದಂತ ನಮ್ಮನ್ನ ದೇವರು ಇವತ್ತು ಏನ್ ಮಾಡಿದ್ದಾನೆ? ನೀತಿ ಸ್ವರೂಪಿಗಳಾಗಿ ಮಾಡಿದ್ದಾನೆ. ಅಂದ್ರೆ ಶಿಲುಬೆಯಲ್ಲಿ ಒಂದು ಎಕ್ಸ್ಚೇಂಜ್ ಉಂಟಾಯಿತು, ಬದಲಾವಣೆ ಉಂಟಾಯಿತು, ವರ್ಗಾವಣೆ ಉಂಟಾಯಿತು. ಪ್ರೈಸ್ ದಿ ಲಾರ್ಡ್. ಏನುಂಟಾಯಿತು? ವರ್ಗಾವಣೆ. ಬೇರೆ ಹೊರ ದೇಶಕ್ಕೆ ವರ್ಗಾವಣೆ ಅಂದ್ರೆ ಅರ್ಥ ಏನು? ಹೊರ ದೇಶದವರು ನಮ್ಮ ದೇಶಕ್ಕೆ ಒಂದು ವೇಳೆ ಬರುವುದಾದರೆ ಆ ದೇಶದ ಹಣ ಅಲ್ಲಿದೆ ಬೇರೆ, ನಮ್ಮ ಹಣನೇ ಬೇರೆ. ನಮ್ಮ ಹಣ ರೂಪಾಯಿ ಅಂತ ಹೇಳ್ತಾರೆ, ಅವರ ಹಣವನ್ನ ಡಾಲರ್, ಹೀಗೆ ಅನೇಕ ಹೆಸರು ಹೇಳ್ತಾರೆ. ಆ ಹಣವನ್ನ ತಂದು ಇಲ್ಲಿ ಚಲಾನೆ ಮಾಡ್ಬೇಕಂದ್ರೆ ಮೊದಲಾಗಿ ಅವ್ರು ಏನ್ ಮಾಡಬೇಕು? ಎಕ್ಸ್ಚೇಂಜ್ ಮಾಡ್ಬೇಕು. ಬ್ಯಾಂಕಲ್ಲಿ ಹೋಗಿ ಅವರ ಹಣವನ್ನ ಕೊಟ್ಟು ನಮ್ಮ ಹಣವನ್ನು ಅವರು ತಗೊಂಡು ಆ ಹಣದಲ್ಲಿ ಇಲ್ಲಿ ವ್ಯಾಪಾರ ಮಾಡಬಹುದು, ಕೊಂಡ್ಕೊಳ್ಬಹುದು, ಅಥವಾ ಟ್ರಾವೆಲ್ ಮಾಡಬಹುದು, ಅವ್ರ ಹೋಟ್ಲಿಗೆ ಹೋಗ್ಬೋದು, ತಿನ್ಬಹುದು. ಅದೇ ತರ ಪ್ರೇರೆ ಹಣವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಾಗೆ ಶಿಲುಬೆಯಲ್ಲಿ ಒಂದು ಕಾರ್ಯ ನಡೆಯಿತು. ಏನು ಗೊತ್ತಾ?
ಯೇಸು ತಂದೆಯಾದ ದೇವರುಗಳಿಂದ, ತಂದೆ ಇಡೀ ಲೋಕದ ಪಾಪವನ್ನೆಲ್ಲ ನಾನು ಹೊತ್ಕೊಳ್ತೇನೆ, ಇಡೀ ಲೋಕದ ಪಾಪವನ್ನ ನಾನು ಹೊತ್ಕೊಳ್ತೇನೆ. ತಂದೆಯಾದ ದೇವರು ಹೇಳಿದ್ರು, ಮಗನೇ ಇಡೀ ಲೋಕದ ಪಾಪವನ್ನೆಲ್ಲ ಏನ್ ಮಾಡು, ನಿನ್ ಮೇಲೆ ಒತ್ತುಕೋ, ನೀನು ಒತ್ತುಕೋ. ಅದಕ್ಕೆ ಅವನು ಹೊತ್ತುಕೊಂಡ ಭಾರ ಬಹು ದೊಡ್ಡ ಭಾರವಾಗಿತ್ತು. ಯೇಸು ಎಲ್ಲರ ಪಾಪಗಳನ್ನ ಆತನು ಹೊತ್ತುಕೊಂಡ. ಈಗ ತಂದೆಯಾದ ದೇವರೇನ್ ಮಾಡಿದ್ರು ಗೊತ್ತಾ, ಅವನ ಮೇಲೆ ಇದ್ದಂತ ನೀತಿ, ಅವನ ಮೇಲೆ ಇದ್ದಂತ ನೀತಿಯಾದಂಥದನ್ನ ಆತನು ತೆಗೆದು ನಂಬಿರುವ ಸಭೆಯಾಗಿರೋ ನಮಗೆಲ್ಲರಿಗೂ ಎಕ್ಸ್ಚೇಂಜ್ ಮಾಡ್ದ. ಯೇಸು ಪಾಪಿಯಾದ, ನಾವು ಇವತ್ತು ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯ ದೇವ ಸಭೆ, ಈ ಕರ್ತನ ಮೇಜಿನಲ್ಲಿ ನೀನು ತೆಗೆದುಕೊಳ್ಳುವಾಗ, ಅಯ್ಯೋ ನಾನು ಪಾಪಿ, ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ ಎಂಬುದಾಗಿ ತೆಗೆದುಕೊಳ್ಳಕ್ಕೆ ಬದಲಾಗಿ ನೀನು ಧೈರ್ಯದೊಡನೆ ಸೈತಾನನಿಗೆ ಹೇಳು, ನಾನು ದೇವರ ನೀತಿ ಸ್ವರೂಪಿಯಾಗಿದ್ದೇನೆ, ನಾನು ದೇವರ ಸಮರ್ಪಕನಾಗಿದ್ದೇನೆ, ನೀನು ನನಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ, ನಾನು ಕರ್ತನ ಮೇಜನ್ನು ತೆಗೆದುಕೊಳ್ಳಲಿಕ್ಕೆ ನಾನು ಯೋಗ್ಯನು. ಜಸ್ಟಿಫಿಕೇಶನ್, ದೇವರೇ ನಿಮ್ಮನ್ನು ನಿರಪರಾಧಿಗಳೆಂದು ನಿರ್ಣಯಿಸಿದ ಮೇಲೆ ಯಾರು ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವರು? ಹಲ್ಲೆಲೂಯಾ. ದೇವರು ನಿಮ್ಮನ್ನ ಏನಂತ ಕರೆಯುತ್ತಿದ್ದಾನೆ? ನಿರಪರಾಧಿಗಳು. ಯು ಆರ್ ರೈಚಸ್ನೆಸ್, ನೀನು ನೀತಿವಂತನು, ನೀತಿ ಸ್ವರೂಪಿಯು ಎಂಬುದಾಗಿ ದೇವರೇ, ಯಾರು? ದೇವರೇ ನಿನ್ನನ್ನ ಕರೆಯುವಾಗ ಲೋಕವು, ಮನುಷ್ಯರು ಅಥವಾ ಸೈತಾನನು ನಿನ್ನನ್ನು ಅಪರಾಧಿ ಎಂದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಅವನು ಹೇಳದ್ನ ನೀನು ಕೇಳಿದ್ರೆ ನಿನ್ನ ಏನ್ ಮಾಡ್ತಾನೆ? ಅದರಲ್ಲೇ ಕುಂಡ್ರಿಸ್ತಾನೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸೊ ನಿನ್ನನ್ನು ಅದರಲ್ಲೇ ಬಂಧಿಸಿಟ್ಟಿರ್ತಾನೆ, ನಿನ್ನನ್ನು ಅದೇ ತರನೇ ಜೀವಿಸುವಂತೆ ಮಾಡ್ತಾನೆ, ಅದೇ ತರನೇ ಬದುಕುವಂತೆ ಮಾಡ್ತಾನೆ, ಅದೇ ತರ ಬಾಳುವಂತೆ ಮಾಡ್ತಾನೆ, ಅದೇ ತರ ನಿನ್ನ ಜೀವನವನ್ನು ಮಾಡಿಬಿಡ್ತಾನೆ. ಇವತ್ತು ನೀತಿ ಸ್ವರೂಪನಾದ ದೇವರ ಕೈಯಲ್ಲಿ ನಿನ್ನನ್ನು ಒಪ್ಪಿಸಿಕೊಡು. ಅದಕ್ಕೆ ದೇವರ ವಾಕ್ಯವನ್ನ, ಸದುಪದೇಶವನ್ನ ಕೇಳು, ಕೇಳು, ಕೇಳುತ್ತಲೇ ಇರು. ನಿನ್ನ ಜೀವನದಲ್ಲಿ ಪರಿವರ್ತನೆಯನ್ನ, ಬದಲಾವಣೆಯನ್ನ ಆಗಿರುವುದನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮುಂದೆ ದೇವರು ನಿನ್ನಲ್ಲಿ ಬದಲಾವಣೆ ಮಾಡಕ್ ಹೋಗಲ್ಲ. ನಿನ್ನಲ್ಲಿ ಆಗಿರುವ ಬದಲಾವಣೆಯನ್ನ ಹೊರಗಡೆ ಬರಲಿಕ್ಕಾಗಿ ದೇವರ ವಾಕ್ಯವನ್ನ ಏನ್ ಮಾಡ್ಬೇಕು? ನಾವು ಕೇಳ್ತಾನೆ ಇರಬೇಕು. ಯಾವಾಗ ನಾವು ಅಡಿಗೆ ಮಾಡುವಾಗ ಅಡಿಗೆಯಲ್ಲಿ ಆ ಪಾತ್ರೆನ ನಾವು ಅದನ್ನ ಏನ್ ಮಾಡ್ತಾ ಇರ್ತೀವಿ? ಕಲಗಿಸ್ತಾನೆ ಇರ್ತೀವಿ. ಒಂದು ಸಾಂಬಾರು ಮಾಡುವ, ಒಂದು ಅಕ್ಕಿ ಅನ್ನ ಮಾಡುವಾಗ ಅದನ್ನು ತಿರುಗಿಸ್ತಾನೆ ಇರ್ತೀವಿ. ಹಾಗೆ ದೇವರ ವಾಕ್ಯ ಎಂಬ ಚೋಟನ್ನ ಹಾಕಿ ನಿನ್ನ ಒಳಗಡೆ ಇರೋದನ್ನ ನೀನು ತಿರುಗಿಸ್ತಾ ತಿರುಗಿಸ್ತಾ ತಿರುಗಿಸ್ತಿರುವಾಗ ಅದು ಸಾಂಬಾರು, ಬಿರಿಯಾನಿನೋ, ಅನ್ನನೋ, ಅದೇನಾಗಿದೆಯೋ ಅದು ಒಳಗಡೆ ಇರೋದು ಒಂದು ದಿನ ಆಗುತ್ತೆ. ಅದೇ ತರ ನಿನ್ನಲ್ಲಿರುವ ಎಲ್ಲಾ ಒಳ್ಳೆಯ ಕಾರ್ಯಗಳನ್ನು ವಾಕ್ಯ ಉಪದೇಶದಿಂದ, ಸದುಪದೇಶದಿಂದ ಹಾಕಿ ನಿನ್ನ ಒಳಗಡೆ ನೀನು ತಿರುಗಿಸ್ತಾ 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 ಇದನ್ನ ಹಾಕಿ ತಿರುಗಿಸ್ತಾನೆ ಇರು. ಸೈತಾನ ಹೇಳೋದನ್ನು ತಿರುಗಿಸ್ಕೊಳ್ಬೇಡ, ಮನುಷ್ಯರು ಹೇಳೋದನ್ನು ತಿರುಗಿಸ್ಕೊಳ್ಬೇಡ, ಟಿವಿ ಮೊಬೈಲಲ್ಲಿ ಅದನ್ನ ಹಾಕಿ ತಿರುಗಿಸ್ಕೊಳ್ಬೇಡ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದನ್ನು ತಿನ್ನೋದ್ರಿಂದ ಅದು ಬಂಜೆತನ ಉಂಟಾಗುತ್ತೆ, ಆತ್ಮಿಕ ಬಂಜೆತನವನ್ನ ಉಂಟು ಮಾಡುವಂತದ್ದಾಗಿರುತ್ತದೆ. ಪ್ರಿಯ ದೇವಜನರೇ, ಇವತ್ತು ನಾವೆಲ್ಲರೂ ಚೆನ್ನಾಗಿ ತಿಳ್ಕೊಳ್ಳುವ ಎರಡು ಸಂಗತಿಗಳನ್ನ ನಾವು ನೋಡಿದೀವಿ. ಒಂದು, ನಾವು ಏನಾಗಿದ್ದೇವೆ? ಕ್ಷಮಿಸಲ್ಪಟ್ಟಿದ್ದೇವೆ. ಎಲ್ಲರೂ ಹೇಳ್ರಿ. ಎರಡನೇದಾಗಿ ನಾವು ನೋಡಿದೀವಿ, ಏನಾಗಿದ್ದೇವೆ? ನೀತೀಕರಿಸಿದ್ದೇವೆ. ಏನಾಗಿದ್ದೀವಿ ನಾವು? ನೀತೀಕರಿಸಲ್ಪಟ್ಟವರಾಗಿದ್ದೇವೆ. ಹಂದಿಗೆ ಹುಟ್ಟಿದೆಲ್ಲ ಹೇಗೆ ಹಂದಿ ಆಗಿರುತ್ತದೋ, ಸಿಂಹಕ್ಕೆ ಹುಟ್ಟಿದೆಲ್ಲ ಹೇಗೆ ಸಿಂಹವಾಗಿರುತ್ತದೋ, ಅದೇ ತರ ಆದಾಮನಿಂದ ಹುಟ್ಟು ಬಂದಿದ್ದ ನಾವುಗಳೆಲ್ಲರೂ ಏನಾಗಿದ್ವಿ? ಪಾಪಿಗಳಾಗಿ. ಒಬ್ಬ ಆದಾಮನು ಮಾಡಿದ ಪಾಪದಿಂದ ನಾವೆಲ್ಲರೂ ಪಾಪಿಗಳಾದ್ವಿ. ಆದರೆ ಎರಡನೇ ಆದಾಮನಾಗಿರುವ ಯೇಸು ಕ್ರಿಸ್ತನು, ಆತನು ಪಾಪವೇ ಮಾಡದವನಾಗಿ ನೀತಿ ಸ್ವರೂಪನಾಗಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡದರಿಂದ ಆತನ ಮೇಲೆ ನಂಬಿಕೆ ಇಟ್ಟು ಆತನ ಮಕ್ಕಳಾದಂತ ನಮಗೆ ಇವತ್ತು ನಾವುಗಳೆಲ್ಲರೂ ಏನಾಗಿದ್ದೇವೆ? ನೀತಿ ಸ್ವರೂಪಿಗಳಾಗಿದ್ದೇವೆ. ಅಂದ್ರೆ ಯಾವ ತರವಾದಂತ ಆದಾಮನಿಗೆ ಸಂಬಂಧಪಟ್ಟಂಥದ್ದು ಇವತ್ತು ನನ್ನ DNA ಯಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಮನಸ್ಸಲ್ಲಿ, ನನ್ನ ಯೋಚನೆಯಲ್ಲಿ ಕರ್ತನು ಪೂರ್ಣವಾಗಿ ತೆಗೆದಾಕಿದ್ದಾನೆ. ಆದರೆ ಇವತ್ತು ನಿನ್ನ ಯೋಚನೆಗಳು, ನಿನ್ನ ಭಾವನೆಗಳು ಬದಲಾಗಬೇಕಂದ್ರೆ ವಾರಕ್ಕೊಂದಿನ ನೀನು ವಾಕ್ಯ ಕೇಳ್ತಾ ಇದ್ರೆ
ಸಾಲದು. ಪ್ರತಿದಿನ ಹಗಲು ಇರುಳು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡುವವನು ಅವನು ಎಷ್ಟೋ ಧನ್ಯನು. ಪ್ರೇರೆ, ದೇವರ ವಾಕ್ಯವನ್ನ ಕೇಳ್ರಿ. ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಲ್ಲೂ ಬದುಕುತ್ತಾನೆ. ಒಂದು ಕಾಲ ಬರುತ್ತದೆ ಅನ್ನದ ಬರ ಇಲ್ಲ, ಕೆಲಸದ ಬರ ಇರಲ್ಲ, ಐಶ್ವರ್ಯದ ಬರ ಇರಲ್ಲ, ವಾಕ್ಯದ ಬರ ಬರುತ್ತದೆ. ಆ ವಾಕ್ಯದ ಬರ ಏನ್ ಬಂದಾಗ ಏನ್ ಮಾಡ್ತದೆ, ದೊಡ್ಡ ಬರಗಾಲ ಉಂಟಾಗುತ್ತೆ. ಇವತ್ತು ಸಭೆಗಳಲ್ಲಿ ದೇವ ಜನರಲ್ಲಿ ಆಶೀರ್ವಾದದ ಕೊರತೆ ಇರಲ್ಲ, ಆರೋಗ್ಯದ ಕೊರತೆ ಇರಲ್ಲ, ಆದರೆ ಯಾವ ಕೊರತೆ ಇರ್ತದೆ ಅಂದ್ರೆ ವಾಕ್ಯದ ಕೊರತೆ ಇರ್ತದೆ. ಎಷ್ಟು ಜನ ಬೈಬಲ್ಗಳನ್ನ ನಾವು ಪ್ರತಿದಿನ ಓದುವಂತರಾಗಿರ್ತೀವಿ, ಎಷ್ಟು ಜನ ದೇವರ ವಾಕ್ಯವನ್ನ ಕೇಳುವಂತರಾಗಿರ್ತೀವಿ, ಎಷ್ಟು ಜನ ವಾಕ್ಯವನ್ನ ಕೇಳಲಿಕ್ಕೆ ದಾಹವಾಗಿ ಓಡಿ ಬರೋರಾಗಿರ್ತೀವಿ. ಇದರಲ್ಲೇ ಚೆನ್ನಾಗಿ ತಿಳ್ಕೊಳ್ರಿ, ವಾಕ್ಯದ ಬರ ನಿನ್ನನ್ನು ಏನ್ ಮಾಡ್ತದೆ, ಅನೇಕ ಬರಕ್ಕೆ ನಿನ್ನನ್ನ ನಡೆಸುವಂತದಾಗಿ ಕಾಣಲ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವೇಳೆಯಲ್ಲೂ ಸಹ ಪ್ರಿಯರೇ, ಕೇಳಿದ ವಾಕ್ಯಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತಾ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಲಿಕ್ಕಾಗಿ ಒಂದು ಕ್ಷಣ ಕಣ್ಣುಗಳು ಮುಚ್ಚಿ ನಾವು ದೇವರು ಸ್ತೋತ್ರ ಮಾಡೋಣ. ಕರ್ತನೆ, ನನ್ನನ್ನು ನೀತಿವಂತನಾಗಿ, ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ನೀತಿವಂತನಾಗಿ ಮಾಡಿದಂತ ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ, ಸ್ತೋತ್ರ ಸ್ವಾಮಿ.